ಎಲ್ಲಾ ಕಡೆಗೆ ಮನುಷ್ಯರು ನರಿ ನಾಯಿ ಸತ್ತಂಗ್ ಸಾಯ್ಲಿಕ್ಕತ್ಯಾರ. ನಮ್ಮ ನಾಯಕರು ನೋಡಿದ್ರೆ ನಾ ಮಂತ್ರಿ ನೇ ಮಂತ್ರಿ ಅಂತ ಗುದ್ದಾಟ ನಡ್ಸ್ಯಾರ. ಮಗನಾಗು ಇಲ್ಲ ಅಪ್ಪನಾಗು, ತಪ್ಪಿದರೆ ಕಾಲಿಗೆ ಎರಗುವವನಾಗು, ಏನಾದರೂ ಆಗು ಮೊದಲು ಕುರ್ಚಿಗೆ ಒಡೆಯನಾಗು. ಮಗಳಾಗು ಎಡನೀರು ಮಠಕ್ಕೆ ಎಳೆಗೂ ಸಾಗು, ಎಳೆ ಸಿಕ್ಕರೆ ಹಚಡವನ್ನೇ ನುಂಗುವ ಹರಿಯಾಗು ಮರಿಯಾಗು, ಏನಾದರೂ ಆಗು ಮೊದಲು ನೀನು ಚಿಂದೋಡಿ ವೀರಪ್ಪನೇ ಆಗು, ಕಳ್ಳ ಮಂತ್ರಿ ವೀರಪ್ಪನೇ ಆಗು, ಮೊಯ್ಲಿ ವೀರಪ್ಪನೇ ಆಗು, ಮನೋರಮೆಯಾಗು, ಸಿನೇರಮೆಯಾಗು, ಪನೋರಮೆಯಾಗು, ಇಲ್ಲ ಭೂರಮೆಯಾಗು, ಏನಾದರೂ ಒಂದು ರಮೆಯಾಗು. ಏನೇ ಆಗು ಬಿಡು, ಮಂತ್ರಿ ಆಪ್ತನಾಗು, ಅದಕ್ಕೆ ಗುಪ್ತನೇ ಆಗು. ಆಪತ್ತು ಬಂದಾಗ ನೀ ಗಪ್ಪನ ನಿರ್ಲಿಪ್ತನಾಗು, ನಿರಾಕಾರನಾಗು. ಇದೇ ಅಂತರಂಗ ಬುದ್ಧಿ, ಇದೇ ಬಹಿರಂಗ ರಾಜಕೀಯ ಶುದ್ಧಿ. ಈ ಬುದ್ಧಿ ಶುದ್ಧಿಗಳ ಮಧ್ಯೆ ನೀನೊಬ್ಬ ಗುದ್ದಿಸಿಕೊಂಡಿದ್ದಿ. ಅತ್ತ ಅಯೋಧ್ಯೆಯ ರಾಮ ಮಂದಿರಕ್ಕೆ ಜೈಯನ್ನು, ಇತ್ತ ಬಾಬರಿ ಮಸೀದಿಗೂ ಜೈಯನ್ನು, ಮತ್ತೆ ರೈತರಿಗೆ ಜೈಯನ್ನು, ಇತ್ತ ವ್ಯಾಪಾರಿಗಳಿಗೆ ಜೈಯನ್ನು, ಅತ್ತ ದಳ್ಳಾಳಿಗಳಿಗೆ ಜೈಯನ್ನು, ಇತ್ತ ಕಾಂಗ್ರೆಸ್ಗೆ ಜೈಯನ್ನು, ಅತ್ತ ಗೌಡರ ಜನತಾಕ್ಕೆ ಜೈಯನ್ನು, ಮತ್ತಿತ್ತ ಹೆಗ್ಗಡೆಯವರ ಜನತಾ ದಳಕ್ಕೆ ಜೈಯನ್ನು. ಇವರೆಲ್ಲರನ್ನು ಒಬ್ಬರಿಗೊಬ್ಬರು ಹೊಡೆದಾಡುವಂತೆ ಮಾಡಿ ಒಬ್ಬರಿಗೊಬ್ಬರಿಗೆ ತಂದಿಟ್ಟ ತಮಾಷೆಯನ್ನು ನೋಡಿ ಕುರ್ಚಿ ಏರಲು ಪ್ರಯತ್ನಿಸು. ಕುರ್ಚಿ ನಿನಗೆ ಸಣ್ಣದಾದೊಡೆ, ಅದು ಸಿಕ್ಕದೇ ಇದ್ದೊಡೆ ಸಂಗವ್ವನನ್ನು ನೆನೆದು ಗುಪ್ತವಾಗಿ ಸುಪ್ತ ಚೇತನವಾಗಿ ಬೆಡ್ರೂಮಿನ ಪಲ್ಲಂಗದ ಮೇಲೆ ಏರಿ ನೀ ಆರಾಮವಾಗಿರು. ಹರಹರ ಶ್ರೀ ಪುಂಡಲೀಕ ಶೇಠ, ಏಳುಮಲೈ ವೆಂಕಟರಮಣ, ಕೊಳ್ಳೇಗಾಲದ ಮಲೆ ಮಹಾದೇಶ, ಕೊಲ್ಲೂರು ಮೂಕಾಂಬಿಕಾ, ವರನಾಡ ಅನ್ನಪೂರ್ಣೇಶ್ವರಿ, ಕರ್ನಾಟಕದ ಭುವನೇಶ್ವರಿ, ಯಾವುದು ಎತ್ತಗಾರ ಹಾಳಾಗಿ ಹೋಗ್ಲಿ. ನಮ್ಮ ದೇಶದ ರಾಜಕೀಯ, ನಮ್ಮ ರಾಜಕಾರಣಿ ಇವರನ್ನು ಮಾತ್ರ ಹಾಳ ಮಾಡದೆ ಅವ್ರು ಯಾವತ್ತೂ ಬಿಡ್ದಂಗೆ ಮೇಲೆತ್ತಿ ಕೂರಿಸಿ ಉಗಾದಿಗೊಂದು ದೀಪಾವಳಿಗೊಂದು ಸಾರಿ ಸರ್ಕಾರ ಬರಂಗ್ ಮಾಡ್ಬಿಡು ತಾಯಿ. ಪ್ರತಿ ಉಗಾದಿಗೂ ದೀಪಾವಳಿಗೂ ತಲಾ 100 ರೂಪಾಯಿನ ಎಮ್ಮೋ ಕಳಿಸಿಬಿಡ್ತೀನಿ ನಿನಗೆ. ನನ್ನ ಕೈನಾಗಿರೋ ನಮ್ಮ ದೇಶದ ರಾಜಕಾರಣಿಗಳೇ ಸಾಕ್ಷಿ ಇದಕ್ಕೆ. ಓ ಬಜರಂಗಿ ಭುಜಂಗಪ್ಪನವರಿಗೆ ಸಂಪಂಗೆ ಸಾಷ್ಟಾಂಗ ನಮಸ್ಕಾರಗಳು. ಆರೋಗ್ಯನ ಗುರುವೇ? ನನ್ ಮಗನ ಎಲ್ಲೈತಲೆ ಆರೋಗ್ಯ ಈಗ? ಯಾಕ್ರಿ? ನಮ್ ಕರ್ನಾಟಕದ ಆರೋಗ್ಯ ಮಂತ್ರಿಗೆ ಆರೋಗ್ಯ ಸರಿ ಇಲ್ದೆ ಈಗ ಅವ್ರು ಎಕ್ಸೈಸ್ ಶುರು ಮಾಡ್ಕೊಂಡವ್ರೆ. ಮೇಲೆ ಹೇಳೋದು ಕುಂತ್ಕೊಳ್ಳೋದು, ಕುಂತ್ರೆ ಮೇಲೆ ಹೇಳಕ್ಕಾಗಲ್ಲ, ಮ್ಯಾಕೆದ್ರು ಮನೆ ಕೇಳಕ್ಕಾಗಲ್ಲ. ಆಸ್ಪತ್ರೆಗಳೆಲ್ಲ ಗಬ್ಬೆ ಹೋಗ್ದೋಗ್ಯ ಹೋಗೋತ್ತಾಗೆ. ಅಪ್ಪ ಅವ್ರ ಗದ್ಗೆಗೆ ಗೂಟ ಬಡ್ದು ಬಿಟ್ಟ ಅಡ್ದಪ್ಪ ನೀವೇರಿ ಅಂತ ಅಲ್ಕಿರ್ದು ಅಲ್ಲಿಂದ ಪೀಠ ಏರ್ದವ್ರ ಪಾದಕ್ ಬಿದ್ದ ಪಟ್ಟಾಗಿಟ್ಟಿಸ್ಕೊಂಡ ನಮ್ PWD ಕಾಂಟ್ರಾಕ್ಟರ್ ಪುಟ್ಟಯ್ಯಗೌಡಂಗೆ ಹಂಗಾಂಗಾನು ಬಗ್ಸಿ ನಮಸ್ಕಾರ ಮಾಡ್ತೀಯಲ್ಲೋ. ಛೇ ಅದ್ ಹಾಗಲ್ಲ ಗುರುವೆ. ಕಳೆದ ಸಾರಿ ಜನವರಿಲಿ ನಡೆದ ಎಲೆಕ್ಷನ್ ನಲ್ಲಿ ಜಿಲ್ಲೆಗೊಂದು ಪಾರ್ಟಿಗೆ ಪ್ರಾಪಗಂಡ ಮಾಡಿ ಮಾಯವಾದವರು 10 ತಿಂಗಳು ಬಿಟ್ಟುಕೊಂಡು ದಿಢೀರಂತ ಪ್ರತ್ಯಕ್ಷವಾದ್ರಲ್ಲ, ಏನ್ ಸಮಾಚಾರ ವಿಚಾರಿಸೋಣ ಅಂತ ಬಂದೆ. ಬೇಕೂಪ, ಅವ್ರನ್ನ ಅಧಿಕಾರಕ್ಕೆ ತರಬೇಕಾದ್ರೆ ನಾನು ಎಂತೆಂತ ಬುಲ್ಟಿನ್ನ ಎಲ್ಲೆಲ್ಲಿ ಆರ್ಬಿಟ್ಟಿದ್ದೀನಿ ಗೊತ್ತೇನಲ್ಲ? ಹೌದು, ನೀವ್ ಅತ್ಲಾಗೆ ಅವ್ರಿಗೂ ಪ್ರಚಾರ ಮಾಡಿ ಇತ್ಲಾಗೆ ಜನತಾದಳಕ್ಕೂ ಪ್ರಚಾರ ಮಾಡಿದ್ದ ರಹಸ್ಯ ಏನು ಅಂತ. ಇಬ್ರು ನನಗೆ ಬೇಕಾದವ್ರೆ ಅಲ್ವೇನ? ಎಲ್ಲ ನಮ್ಮ ಅಮ್ಮನ ಗಲ್ಡಿಲೇ ಇದ್ದವ್ರಲ್ವಾ, ಅದಕ್ಕೆ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ಬ್ರಾಂಡ್ ಮಾತ್ರ ಬೇರೆ, ಟೀ ಪುಡಿ ಅದೇ. ಯಾರಿಗೆದ್ರು ನಮ್ಮವರೇ ನೋಡು. ಪಾಟೀಲ್ರು ಬಂದ್ ಕೂಡಲೇ ಡೆಲ್ಲಿ ಹೆಡ್ ಆಫೀಸ್ಗೆ ಹೋಗಿಬಿಟ್ಟು ಹಳಬ್ರು ಇವರು ವಯಸ್ಸಾದವರು, ಪಾರ್ಟಿ ಗುಟ್ಟೆಲ್ಲ ಬಲ್ಲೋರು, ನಿಮ್ಮ ಅಮ್ಮನ್ಗೆ ಬಹಳ ಸ್ನೇಹಿತರು, ಒಂದ್ ಕಾಲದಲ್ಲಿ ಆಪೋಸಿಟ್ ಆಗಿದ್ರು, ಈಗ ಬಹಳ ಬೇಕಾದವ್ರು ಆಗವ್ರೆ. ರೆಕಮೆಂಡ್ ಮಾಡಿ ಸಂಪುಟದ ಪೂಟದಲ್ಲಿ ಅವರ ಮುಖ ಪೂಟ ಬರೆಸಿ ಕೈ ಕುಲುಕ್ಬಿಟ್ಟು ಕುರ್ಚಿಗೆ ಅಂಟಿಸಿ, ಕೆಲಸ ಇಲ್ಲ ಅಂತ ಸೆಂಟ್ರಲ್ ನಲ್ಲಿ ಹೋಗಿಬಿಟ್ಟು ದೇವಿಲಾಲ್ರಿಗೂ ಪ್ರಧಾನಿ VP ಸಿಂಗ್ರಿಗೂ ಕಿತ್ತೋಗಿತ್ತಲ್ಲ, ಅದಕ್ಕೆ ಫೆವಿಕಾಲ್ ಹಾಕಿ ಅಂಟಿಸ್ಬಿಡೋಣ ಅಂತ ಹೋಗಿದ್ದೆ. ಮತ್ತೆ ಅಂಟ್ಕೊಳ್ಳೇ ಇಲ್ಲ. ಸ್ಟ್ಯಾಂಡರ್ಡ್ ಫೆವಿಕಾಲ್ ಹಾಕ್ಲಿಲ್ಲ ಕಂಡ್ಲ ನಾನು. 2 ವರ್ಷದಿಂದ ಓಪನ್ ಮಾಡಿತ್ತಲ್ಲ ಮುಚ್ಚಳನ, ಅದು ವಸ್ತು ಅಂತ ಅಂಟಿಸ್ಬಿಟ್ಟೆ ಕಿತ್ಕೊಂಡ್ಬಿಡ್ತು. ಹಾಗಾದ್ರೆ 10 ತಿಂಗಳಿಂದ ಡೆಲ್ಲಿನಲ್ಲಿ ಕೂತು ಏನ್ ಮಾಡ್ತಾ ಇದ್ರಿ ನೀವು? ನನ್ನ ಮಗನೇ,
ನನ್ನೇನು ಬಾಡ್ಗೆಗೆ ಮನೆ ಕೊಡ್ಸೋ ಬ್ರೋಕರು ಅನ್ಕಂಡ್ಯಲ್ಲ, ಇಲ್ಲ ತಾಳಿ ಇಷ್ಟು ಅಂತ ಮಾತಾಡಿ ತರ್ಲೆ ನನ್ನ ಮಕ್ಳನ್ನ ತೋರ್ಸೋ ತಾಳಿ ಬ್ರೋಕರು ಅನ್ಕಂಡ್ಯಲ್ಲ. ಇರೋ ಒಂದು ಸೈಟನ್ನೇ 30 ಜನಕ್ಕೆ ತೋರಿಸ್ಬಿಟ್ಟು ಮಾರ್ಸೋಂತ ಸ್ಟೇಟ್ ಬ್ರೋಕರು ಅನ್ಕಂಡ್ಯಲ್ಲ. ಛೇ ಛೇ ಛೇ, ತಾವೇನು ತಮ್ಮ ಪ್ರಿಸ್ಟೀಜ್ ಏನು? ಏನೋ ಎಲೆಕ್ಷನ್ ಬಂದಾಗ ಇರೋ ಬಡಬಗ್ಗರನ್ನೆಲ್ಲ ಹಿಡಿದು ಕೈ ತುಂಬಾ ಕಾಸು ಕೊಡೋ ಖದೀಮರಿಗೆ ಓಟ್ ಹಾಕ್ಸಿ ಕೆಲಸ ಮಾಡಿದವ್ರನ್ನ ನೆಲಸಮ ಮಾಡ್ತಿರೋ ಮುತ್ಸದ್ದಿ ನೀವು, ಮೇಧಾವಿಗಳು ತಾವು. ಅಷ್ಟೇ ಏನಲ್ಲ, ಆಳೋ ಪಕ್ಷ, ಕೇಳೋ ಪಕ್ಷ, ಹೇಳೋ ಪಕ್ಷ ಮೂರಕ್ಕೂ ನೆರಳಾಗಿ ನಿಂತಿರೋ. ಹೌದು, ಬಹಳ ಜನ ನಿಮ್ಮನ್ನ ಛತ್ರಿ ಛತ್ರಿ ಅಂತ ಕರೀತಾರಲ್ಲ, ಇದ್ರ ಅರ್ಥ ಏನು? ನನ್ನ ಛತ್ರಿ ಅಂತ ಅವಮಾನ ಮಾಡ್ತಾ ಇಲ್ಲ ಕಂಡ. ಅದು ಮತ್ತೆ 28 ವರ್ಷದಿಂದ ನಮ್ ದೊಡ್ಡಹಳ್ಳಿ ಪಂಚಾಯತಿ ಎಲೆಕ್ಷನ್ ನಿಂತಿರ್ಲಿಲ್ವೇ ನಾನು? ಹೌದು ಹೇಳ್ರಿ. ಆಗ ನನ್ನ ಮಾರ್ಕು ಛತ್ರಿ ಮಾರ್ಕು. ಆಹಾ, ಅದಕ್ಕೆ ಅದ ನೆನಪಾಗಿ ಇವತ್ತು ನನಗೆ ಛತ್ರಿ ಛತ್ರಿ ಅಂತಾರೆ ಬಾಡಿ ಆಯ್ತು. ಮುಂದೆ ನಮ್ಮ ರಾಷ್ಟ್ರ ರಂಗದ ದುರ್ಯೋಧನ ಹೇಳವ್ರಲ್ಲಪ್ಪ. ಅದ್ಯಾರೀ ರಾಷ್ಟ್ರೀಯ ರಂಗದ ದುರ್ಯೋಧನ? ವಿ.ಪಿ. ಸಿಂಗು. ವಿ.ಪಿ. ಸಿಂಗು ದುರ್ಯೋಧನನೇ? ಹೇಗ? ವಿ ಅಂದ್ರೆ ಏನಪ್ಪ? ನೀವೇ ಹೇಳ್ರಪ್ಪ, ನಂಗೆ ಗೊತ್ತಿಲ್ಲ. ವಿ ಅಂದ್ರೆ ವಿರೋಧ, ಟಿ ಅಂದ್ರೆ ಏನಪ್ಪ? ಪಾರ್ಟಿ. ವಿರೋಧ ಪಾರ್ಟಿ ಸಿಂಗ್ ಅಂತ ಅರ್ಥ ಅವನಿಗೆ. ರಾಜೀವ್ ಗಾಂಧಿ ಏನ್ ತಿಳ್ಕೊಂಡವ್ರೆ, ವಿ.ಪಿ. ಸಿಂಗ್ ವಿರೋಧ ಪಾರ್ಟಿ ಅಂತ ತಿಳ್ಕೊಂಡವ್ರೆ. ವಿ.ಪಿ. ಸಿಂಗ್ ಏನ್ ತಿಳ್ಕೊಂಡವನೆ, ರಾಜೀವ್ ಗಾಂಧಿನ ವಿರೋಧ ಪಾರ್ಟಿ ಅಂತ ತಿಳ್ಕೊಂಡ್ಬಿಟ್ಟವನೆ. ಇವರಿಬ್ರು ಒಂದೇ ಪಾರ್ಟಿ. ಇವ್ರಿಗೆ ಅವ್ರ ಹಂಗ್ ತಿಳ್ಕೊಂಡವ್ರೆ, ಅವ್ರ ಹಿಂಗ್ ತಿಳ್ಕೊಂಡವ್ರೆ ಅಷ್ಟೇ. ಇದೇನ್ರಿ ಇದ್ದಕ್ಕಿದ್ದಾಗ ಈ ಸ್ಟೈಲು? ಇದು ಬೆಂಗಳೂರು ಬಸವನಗುಡಿಯಿಂದ ಎಲೆಕ್ಟ್ರಾನ್ ಮಿನಿಸ್ಟರ್ ಸ್ಟೈಲು. ಎಲೆಕ್ಟ್ರಾನ್ ಮಿನಿಸ್ಟ್ರೆ? ಎಲೆಕ್ಟ್ ಆದ. ಓಹೋ, ಇದು ರಾಮಕೃಷ್ಣ ಹೆಗ್ಡೆ ಅವರ ಸ್ಟೈಲು. ಅವರು ನನ್ನ ನೆಚ್ಚಿನ ನಾಯಕರಲ್ವೇನಲ್ಲ, ಯಾಕಂದ್ರೆ ಮುಂದಲ್ ಸಾರಿ ಅವ್ರಿಗೆ ಅಲ್ವೇನಲ್ಲ ಗದ್ಗೆ ಚಾನ್ಸು. ಈ ಮಾತು ಹೇಳಿದವ್ರು ಯಾರು? ಕೊನೆವರೆಗೂ ಪಾಟೀಲ್ರ ಪಕ್ಕದಲ್ಲೇ ಇದ್ಕೊಂಡು ವಿಧಾನಸಭೆ ವಿಸರ್ಜಿಸಿ ಅಂತ ಹೇಳಿ ಪತ್ರಿಕೆಗೆ ಸೈನ್ ಮಾಡಿಸ್ಕೊಂಡ ದೇವೇಗೌಡರ ಆತ್ಮೀಯ ಸ್ನೇಹಿತ, ಇಂದಿನ ಶತ್ರು, ನಮ್ಮ ಪೀಡಬುಡಿ ಪುಟ್ಟೇಗೌಡ ಅವನಲ್ಲೋ. ಅವ್ರಿಗೆ ನಮ್ಮ ಚಿಕ್ಕ ಮಾವನ್ ತಂಗಿನ ಅವ್ರ ಮಗಳನ್ನ ಕೊಟ್ಟಿರೋದು. ಹಾಗಾದ್ರೆ ನಮ್ಮ ಹಾಸನದ ಶ್ರೀಕಂಠಯ್ಯನವರು? ಅವರು ನಮ್ಮ ಸಂಬಂಧಿಕರೇ ಕಳ್ಳ, ನಮ್ಮ ಅಕ್ಕನ ಕಡೆಯಿಂದ. ಹೌದು, ಶ್ರೀಕಂಠಯ್ಯನವ್ರಿಗೂ ನೀವು ಪ್ರಚಾರ ಮಾಡಿದ್ರ? ಮಾಡಿದ್ದಲ್ಲಪ್ಪ, ಇಂಡೈರೆಕ್ಟ್ ಆಗಿ. ಎಲ್ಲಿ ಮಾಡಿದ್ರಿ ನೀವು? ಹಾಸನ ಎಕ್ಸಿಬಿಷನ್ ನಲ್ಲಿ ಒಂದ್ ನಾಟಕ ನಡೀತಿತ್ತು. ಏಕ್ದಮ್ ಪರದೆ ಕೆಳಗೆ ಬಿದ್ದು ಬಿಡ್ತು. ಹೋಗ್ಬಿಟ್ಟು 4 ಮಾತಾಡಿ ಹಿಂದ್ಗಡೆ ಬಾಗ್ಲಾಯಿಸಿ ಅಲ್ಲಿಂದ ಲಾರಿ ಹತ್ತಿಬಿಟ್ಟು ಚನ್ನರಾಯಪಟ್ಟಣ ಈ ಗಣೇಶಂದು ಯಾವ್ದೋ ಪೆಂಡಾಲ್ ಐತಲ್ಲ, ಅಲ್ಲಿ ಬಂದ್ಬಿಟ್ಟು 2 ಮಾತಾಡಿಬಿಟ್ಟು ಹಿಂದ್ಗಡೆ ಬಾಗ್ಲಿಂದ ಆಯ್ಸಿ ಶ್ರವಣ್ ಬೆಳಕು ಹೋಗ್ಬಿಟ್ಟೆ. ಹಾಗಾದ್ರೆ ನೀವು ಮುಂಬಾಗ್ಲಲ್ಲಿ ಓಡಾಡೇ ಅಭ್ಯಾಸ ಇಲ್ಲ ಅನ್ನಿ? ಮುಂಬಾಗ್ಲಲ್ಲಿ ಹೋಗ ಮಕವೇನ್ಲ ಇದು? ಯಾಕ್ರಿ? ನಮ್ ಪೇಸ್ ಕಟ್ಟನ್ನ ಎಲ್ಲಾರು ನೋಡ್ಬಿಡ್ತಾರಲ್ಲ ಅಂತೇಳಿ ಹಿಂದ್ಗಡೆ ಬಾಗ್ಲಲ್ಲಿ ಆಯ್ಸಿ ಹೋಗಿರೋದು ನಾನು. ಓಹೋ, ನೀವೆಲ್ಲೆಲ್ಲಿ ಹಿಂಬಾಗ್ಲಿಂದ ಓಡಾಡಿದ್ರು ಅಲ್ಲೆಲ್ಲ ಕರ್ಫ್ಯೂ ಜಾರಿ ಆಗಿದೆ ನೋಡ್ರಿ. ಚನ್ನಪಟ್ಟಣದಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಬೆಲ್ಲದ ಕೊಬ್ಬರಿ ಮಿಠಾಯಿ ತಗೊಳಕ್ಕೆ ಅಂತ ಹೋದ್ರಿ, ಅಲ್ಲಿ ಗಲಾಟೆ ಶುರು ಆಯ್ತು. ಆಯ್ತು, ನಾವೇನ್ ಮಾಡೋಣ? ರಾಮನಗರದಲ್ಲಿ ಸೋಡಾ ಕುಡಿಯಕ್ಕೆ ಅಂತ ಹೇಳಿದ್ರಿ, ಅಲ್ಲಿ ಗಲಾಟೆ ಶುರು ಆಯ್ತು. ಹುಬ್ಬಳ್ಳಿಲಿ ಪೇಡ ತಗೊಳಕ್ಕೆ ಅಂತ ಹೇಳಿದ್ರಿ, ಅಲ್ಲಿ ಗಲಾಟೆ ಶುರು ಅದೇ ಆಯ್ತು. ಟೈಮ್ಗೆ ನಾವ್ ಹೇಳಿದ್ವಿ, ನಾವೇನ್ ಮಾಡೋದು? ದಾವಣಗೆರೆ ಹಳೆ ಬಸ್ ಸ್ಟಾಂಡ್ ಅಲ್ಲಿ ಪೇಪರ್ ಖರೀದಿಗೆ ಅಂತ ಹೇಳಿದ್ರೆ ಅಲ್ಲಿ ಗಲಾಟೆ ಶುರು ಆಯ್ತು. ಕೋಲಾರದಲ್ಲಿ ಕಾರ ಸೇವೆ ಕಟ್ಟೋದ್ರೊಳಗ ಗಲಾಟೆ ಶುರು ಆಯ್ತಲ್ಲ. ಏನ್ ಪಾದಾರಿ ಅಪ್ಪ ನಿಮ್ದು? ನಮ್ಮ ಪಾದ ಶ್ರೀ ವಿಷ್ಣು ಪಾದ ಇದ್ದಂಗೆ ಕಂಡ. ನಾವು ಪವಾಡಿ ಪುರುಷ. ಪವಾಡಿ ಪುರುಷ ಅಲ್ರೇ, ಪವಾಡ ಪುರುಷರು. ಇದು ಒಂದು ಪಾದ ಭಾರತದಲ್ಲಿ ಮಡಗಿದ್ದ ವಿಷ್ಣು, ಇನ್ನೊಂದು ಪಾದ ತೆಗೆದು ಮಕ್ಕಾದಲ್ಲಿ ಮಡಗಿದ್ದ ಸ್ವಾಮಿ. ಇಷ್ಟಾದ್ರೂ ಯಾಕೆ ಜಾತಿ ಜಾತಿ ಅಂತ ಕಿತ್ತಾಡ್ ಸಾಯ್ತಾ ಇದಾರಲ್ಲ? ನಾನೇ ಮಾಡಿಸಿದ್ದು ಕಂಡ ಕಿತ್ತಾಟನ. ಯಾಕೆ ಮಾಡ್ಸಿದ್ರಿ? ವಿ.ಪಿ. ಸಿಂಗ್ ರವರು ನನ್ ಕರೆಸಿದ್ರು. ಏನ ಮಾಡೋದು ಬಜರಂಗಿ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತೆ, ಅನ್ನ ಹೆಂಗ ಹಾಕೋದು, ಬಹಳ ತೊಂದರೆ ಆಗ್ತದೆ ಅಂದ್ರು. ನೀವೇನ್ ಚಿಂತೆ ಮಾಡ್ಬೇಡಿ, ನನಗೆ ಬಿಡ್ಬಿಡಿ ಅಂತಂದೆ. ಅಷ್ಟಂದೆ ಕಂಡ. ಅವರು ಮನಿಕೊಂಬಿಟ್ರು. ಇಲ್ಲಿ ಮಲಗಿದ್ರಲ್ಲ ಆದ್ವಾನಿಯವರು, ಮಲಗಿದ್ದವ್ರನ್ನ ಎಬ್ಬರಿಸಿಬಿಟ್ಟೆ ನನ್ನ ಮಗ ನಾನು. ಊರ್ನ ಯಾಕ್ರಿ ಎಬ್ಸಕ್ ಹೋದ್ರೆ ಪಾಪ? ಆದ್ವಾನಿಯವ್ರೆ, ನಿಮ್ಮ ಆಡಳಿತ ಕಾಲದಲ್ಲಿ ರಾಮೋತ್ಸವ ಆಗಿಬಿಡ್ಬೇಕು, ದೊಡ್ಡ ಜಾತ್ರೆ ಆಗಿಬಿಡ್ಬೇಕು. ನೀವಲ್ದ ಇನ್ಯಾರು ಮಾಡ್ಬೇಕು? ನೀವೊಂದು ರಥ ಮಾಡ್ಕೊಂಡು ಹೊಂಟು ಬಿಡ್ರಿ, ಭಾರತ ಯಾತ್ರೆ ಮಾಡ್ಕೊಂಡು ಅಂದ್ರಿ. ನಾನು ಹೇಳಿದ್ದೆ ತಡ, ಬೆಳಗಾಗೋತಿ ರಥ ಸಿದ್ಧವಾಗಿಬಿಡ್ತು. ಅವ್ರ ರಥ ಹತ್ತಿದ್ದೆ ತಡ ಕಂಡ. ಬಿತೋನೊಳ್ಳ ದಾವಣಗೆರೆ, ರಾಮನಗರ, ಚನ್ನಪಟ್ಟಣದಲ್ಲಿ ಹೆಣಗಳು ಶಿವಶಿವ ಶಿವಶಿವ ಇದ್ಯಾವಳ್ಳ ಕೋಮಲಾಂಗಿ ಇಣಿಕ್ ನೋಡ್ತಾ ಅವಳಲ್ಲೋ ಕಮಂಗಿ ನನ್ನ ಮಗನೇ. ಸೊ ನಿಮ್ಮ ಹೇಗ್ ಬಿಡ್ರಿ ಲುಂಗಿರ?
ಅಧ್ವಾನವಾಗಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ರು. ಲಂಗ ದಾವಣಿ ಹಾಕಿರೋರು ಕಂಡ್ರೆ ನಂಗೆ ಹೆಂಗೆಂಗೋ ಆಯ್ತದೆ ಕಂಡ ಸಂಪಂಗಿ. ಅಯ್ಯೋ ಸರಿ ಮಾಡ್ಕೊಳ್ರಿ ನಿಮ್ ಭಂಗಿ, ಬಿಡ್ರಿ ನನ್ನ ಅಂಗಿ. ಅಲ್ರಿ ಅವಳೇ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಬಂದಿರೋ ಸುಂದರಾಂಗಿ ಅಂತ ತಿಳ್ಕೊಂಡ್ರ? ಮತ್ಯಾಕ್ಲಾ ಬಂದವಳೆ? ನಮ್ಮೂರಲ್ಲಿ ಒಂದು ಸುಂದರವಾದ ರಂಗಮಂದಿರ ಕಟ್ಸಿ ಕಲಿಯೋ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಬಂದಿಯಾಳೆ. ಬೆಂಗಳೂರು ಹೆಸರುಗಟ್ಟಿಗೆ ಬಂದಲ್ಲ, ಪರ್ಚಿ ಮಾಡಬೇಡಿ ಹಂಗೆ ಪರ್ಚಿ ಮಾಡಬೇಡಿ. ತೆಂಗೆ ಅಲ್ಲ ಇವಳು. ನಮಸ್ತೆ ಸಂಪಂಗಿಜಿ. ಬಾಮ್ಮ ಬಾ. ಚೆನ್ನಾಗಿದ್ದೀರಾ? ಏನ್ ನಗಾಲ ಅದು, ನಗಕ್ಕೆ ನೆಗದಿ ಬಿದ್ದೋಗಂಗ ಆಗ್ಬಿಡ್ತದಲ್ಲೋ. ಏನ್ ಈ ಅಮ್ಮನ ಹೆಸರು? ನನ್ನ ಹೆಸರು ಸುರಲೋಕ ಸುಂದರಿ ಸುಲೋಚನಾ ಸುತ್ತಿಗೆ ಅಂತ. ಸುತ್ತಿ ಯಾಕೆ ಬರ್ತದಲ್ಲಿ? ಮೇರಿ ಖಾನ್ದಾನ್ ಕಿ ನಾಮ್. ಏನ್ ಖಾನಾವಳಿ ಹೆಸರ? ಅಲ್ರಿ ಧಾರವಾಡದ ಕಡೆ ಸರ್ನೇಮ್ ಇರುತ್ತಲ್ಲ ಹಾಗೆ. ಹಿಂದಿನ ಮಂತಂದ ಹೆಸರು ಸುತ್ತಿಗೆ. ಹೌದು. ನಿಮ್ಮಪ್ಪ ಸುತ್ತಿಗೆಲೆ ಹೊಡಿತಿದ್ದ ಅಂತ ಕಾಣ್ತದೆ ಎಲ್ಲಾದ್ನು. ನೋಡ್ಲ ಹೆಂಗೈತೆ ನಗೆ, ನೋಡ್ಲ ನಗೆಯ. ಹೌದು, ನಿನ್ ಪೇಸ್ ಕೊಟ್ಟು ಎಲ್ಲೋ ನೋಡ್ದಂಗೈತಲ್ಲ. ನೀವೆಲ್ ನೋಡಿದ್ರಿ? ಎಲ್ಲೋ ನೋಡ್ದಂಗೈತೆ. ಮೊನ್ನೆ ಮಂತ್ರಿಗಳ ಮನೆಗೆ ಹೋಗಿರ್ಲಿಲ್ವೇನೋ? ಹೌದು. ಅಲ್ಲಿ ಪೇಪರ್ನವ್ರು ಬಂದಾಗ ರೇಷ್ಮೆ ಸೀರೆ ಉಟ್ಕೊಂಡು ಸುಮ್ನೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಒಂದ್ ಹೆಣ್ಮಗಳು ಓಡಾಡ್ತಿರ್ಲಿಲ್ವಾ? ಓಡಾಡೋದೇ ಒಂದ್ ಕೆಲಸ ಅವಳಿಗೆ. ಅವರು ಮಂತ್ರಿಜಿ. ಹಾ ಕರೆಕ್ಟ್, ಅವರು ನಮ್ ದೊಡ್ಡಕ್ಕ. ಮಂತ್ರಿಗಳು ಸೆಕ್ರೆಟರಿ. ಹೌದು. ಒಟ್ಟು ನಾವು 4 ಜನ ಅಕ್ಕ ತಂಗಿರು. ಅದೇ ನೀನೇ ಅಲ್ಲಿದ್ಯೇನೋ ಅಂತಿದ್ದೆ. ಇಲ್ಲ, ನಮ್ ದೊಡ್ಡಕ್ಕ ಇಲ್ಲಿದ್ದಾರೆ, 2ನೇ ಅಕ್ಕ ಬಳ್ಳಾರಿಲಿದ್ದಾರೆ. ಬಳ್ಳಾರಿಲಿ ಜೈಲ್ ಹಿಂದ್ಗಡೆ ಮನೆ. ಹೌದು ಕರೆಕ್ಟ್. 3ನೇ ಅಕ್ಕ ರಾಯಚೂರಲ್ಲಿದ್ದಾರೆ. ರಾಯಚೂರು ಅಂದ್ರೆ ಜ್ಞಾಪ್ತಿ ಬರ್ತಾಯ್ತೆ. ಏನ್ ಬಂತು? ಅಲ್ಲಿ ಒಂದ್ಸಾರಿ ಹೋದ ನೋಡ್ದಂಗಿತ್ತಲ್ವಾ ಈ ಪೇಸ್ ಕಟ್ಗಳನ್ನ? ಅಲ್ಲೆಲ್ ನೋಡಿದ್ರಿ? ಸೋಮಾರ್ಪೇಟೆಲೆ ಮೊದಲನೇ ಬಿಲ್ಡಿಂಗ್ ಅಲ್ಲಿ ಹೋಗಿದ್ದಾಗ ನೋಡ್ಲಿಲ್ವೇ? ಮೊದಲನೇ ಮನೆ ನಿಮ್ದೇ ಅಲ್ಲಿವ್ರೆ? ಅಲ್ಲ, ಕೊನೆ ಮನೆ ನಮ್ದು. ಕಡೆ ಮನೆ? ಹೌದು. ಮಧ್ಯೆ ಇರೋವೆಲ್ಲ ನಿಮ್ ಬ್ರಾಂಚ್ ಆಫೀಸ್ಗಳೇನೋ? ಕಡೆ ಮನೆ ಅಂದ್ರೆ ಇವ್ರದ್ದು ಇದು ಕಂಡ ಏನು ಎಲ್ಲ ವ್ಯವಹಾರ ಮುಗಿಸ್ಕೊಂಡು ಅಲ್ಲಿ ನೀರ್ ಕುಡ್ದು ಹಂಗೆ ಒಯ್ಯಿ ಬಿಡ್ಲಿ ಅಂತ ಕೊನೆ ಮನೆ ಮಾಡ್ಕೊಂಡವ್ರು. ನೋಡ್ಲ ನಗೆ, ನೋಡ್ಲಿ ಸಾಯ್ತಿದ್ದಲ್ಲೇ. ಬೋ ಲಕ್ಷ್ಮಣವಾಗಿದೀಯಾ? ಲಕ್ಷ್ಮಣ ಅಲ್ರಿ, ಲಕ್ಷಣ. ಮೈಕೈ ತುಂಬ್ಕೊಂಡು ಯಾವ ಊರಿಂದ ಬಂದಿದೀಯಾ? ನಾನಾ ದುಬಾಯ್. ದುಬೈ? ದುಬೈ ಅಂದ್ರೆ ಇರಾಕ್ ಗದ್ದಲ್ಲಾಗೆ ಸದ್ದಾಮನ್ ಗಲಾಟೆ ಒಳಗೆ ಕುವೈಟ್ ಸಂಧಿಯಿಂದ ಓಡ್ಬಂದ್ಬಿಟ್ಟ? ಹೌದು. ಬರೋವಾಗ ಎಲ್ಲ ಸಾಮಾನ ತಗೊಂಬಂದ್ಯಾ? ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಯಾ? ಎಲ್ಲ ತಗೊಂಡ್ ಬಂದೆ ಸರ್, ಆದ್ರೆ ಒಂದ್ ದೊಡ್ಡ ಸೂಟ್ ಕೇಸ್ ತರೋದ್ನೇ ಮರ್ತ್ಬಿಟ್ಟೆ. ದೊಡ್ಡ ತರಕ್ ಆಗಲ್ಲ ಬಿಡು, ಸಣ್ಣದನ್ನ ಹೆಂಗಾನ ಮಾಡಿ ಹೊತ್ಕೊಂಡ್ ಬರ್ಬೋದು. ದೊಡ್ಡದನ್ನ ಹೊತ್ಕೊಂಡ್ ಬರಕ್ ಆಗಲ್ಲ, ಗಲಾಟೆ ಕೂಲಿ ಆಳುಗಳು ಸಿಗಲ್ಲ. ಆ ಬ್ರೀಫ್ ಕೇಸ್ ತಂದಿದೀಯಾ? ಬ್ರೀಫ್ ಕೇಸ್ ತಂದಿದ್ದೀನಿ. ಎಲ್ಲ ನೆಗೆ ಅದು ನೆಗೆ. ಹಿಂಗೆ 2 ಸಾರಿ ನಗ್ಬಿಟ್ರೆ ನಾ ಸತ್ತೋಯ್ತೀನಿ ಕಂಡ. ನೀವು ಆ ಕಡೆ ಕಿವಿನೇ ಕೊಡಬೇಡಿ. ಚೆನ್ನಾಗ್ ಬಿಡ್ತೀಯ ಬಾಯಿನ. 70 mm. ಮಿಲಾಯಿಸೋ ಕೈ ಡ್ಯಾನ್ಸರ್ ಸುಲೋಚನಾ ಬಾಯಿ. ಓಫೋ, ಡೋಂಟ್ ಕಾಲ್ ಸುಲೋಚನಾ ಬಾಯ್, ಪ್ಲೀಸ್ ಕಾಲ್ ಮೀ ಮಿಸ್ ಸುಲೋಚನಾ. ಪರವಾಗಿಲ್ಲ ಕಂಡ, ಮಿಸ್ ಆಗಿ ಅವಳು ಇವಳು. ಯು ಮೀನ್? ನಾ ಮೇನಿ ಏನ್ ತಿನ್ನೋರಲ್ಲ ನಾವು ಲಿಂಗಾಯತ್ರ ಪೈಕಿ. ಓಫೋ ಸಂಪಂಗಿಜಿ. ಅದ್ ಹಾಗಲ್ರಿ, ಅದು ಹಾಗಂದ್ರೆ ಏನ್ ಅರ್ಥ ಅಂತ ಕೇಳ್ತಾ ಇದ್ದಾಳೆ. ಮೀನಿಂಗ್ ಅಂದ್ರೆ ಅರ್ಥ ಏನು ಅಂತ. ಮ್ಯಾನಿಂಗ್ ಅಂದ್ರೆ ಅನ್ನ ಮಡುಗು ಅಂತ. ಅಲ್ಲಿ ಹೋಗ್ಬೇಕಪ್ಪ. ಅವಳು ಮಿಸ್ ಅಂದು ಬಿಟ್ಲಲ್ಲೋ ಅಂದ್ಲು. ಅಂದ್ರೆ ಏನ್ಲ ಇದ್ರ ಅರ್ಥ? ಇನ್ನು ಯಾರಿಂದಾಲೋ ಈ ಮಿಸ್ ಯೂಸ್ ಆಗಿಲ್ಲ ಅಂತ ಅಲ್ವೇನ್ಲ? ವಾಟ್ ಮಿಸ್ ಯೂಸ್? ಅಂದ್ರೆ ನಿನಗಿನ್ನೂ ಮದುವೆ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೋ ಫಾರ್ ನೋ ಮ್ಯಾರೇಜ್. ಐ ಮೀನ್ ನನ್ಗಿನ್ನೂ ಮದ್ವೆ ಆಗಿಲ್ಲ. ಅವಳು ಯಾವ ಮೀನು ಮದುವೆಯಾದ ನನಗೇನ? ನನ್ಗ ನಿಮ್ಮನಿಗೆ ಬತ್ತಾಳ ಕೇಳ. ಈಗ ನೀವ್ ಸುಮ್ನಿರಕ್ ಏನ್ ತಗೋತೀರಿ? ಅಲ್ರಿ ಅವಳು ನಮ್ಮೋಳೆ ಕಣ್ರಿ. ಏನ ಏಕ್ದಮ್ ಇಬ್ರಿಗೂ ಸೇರ್ಸಿ ಹೇಳ್ತಿ? ಮೊದಲೇ ಏನಾರ ನಿನ್ ಕ್ಯಾಬಿನೆಟ್ ಬಂದ್ಬಿಟ್ಟಿದ್ಲಲ್ಲ. ಸಾರಿ, ನನಗೆ ಯಾವ್ದ್ರಿ ಕ್ಯಾಬಿನೆಟ್? ಇರೋಕೊಂದ್ ಸರಿಯಾದ ನೆಸ್ಟ್ ಅಂದ್ರೆ ಗೂಡೆ ಇಲ್ದೆ ಕಾರ್ ಶೆಟಲ್ ಬಿದ್ದಿದ್ದೀನಿ 3 ಹೊತ್ತು ಮನೆ ಕಾಯ್ಕೊಂಡು. ದ್ರೋಹ ಮಾಡದೆ ದೇಶ ಕಾಪಾಡ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮಂತ್ರಿಗಳೇ ಕಣ್ಣು ಮುಂದೆ ಓಡಾಡೋ ಹೆಂಗಸನ್ನ ಹೆಂಗೇಂದ್ರ ಹಂಗೆ ನೋಡ್ತಾರೆ ಅಂದ್ಮೇಲೆ ಮನೆ ಕಾಯೋ ನೀನು ಕಾಯ ವಾಚ ಮನಸ ತಾಯಂಗೆ ನೋಡಿದೀಯ ಅಂತ ಗ್ಯಾರಂಟಿ ಏನ್ಲ? ಅವಳನ್ನೇ ಕೇಳ್ರಿ, ಗೊತ್ತಾಗತ್ತೆ. ಸುರಸುಂದರಾಂಗಿ ಸುಲೋಚನಾದೇವಿ ಹೆಂಗೆ ಇವನ್ಗೂ ನಿನ್ಗೂ ಸಂಬಂಧ? ನಮ್ಮಿಬ್ಬರದು ಜನ್ಮ ಜನ್ಮದ ಅನುಬಂಧ ಏನಲ್ಲ. ಆ ಸಿನಿಮಾದಲ್ಲಿ ಪಾರ್ಟಿ ಮಾಡಿದ್ರ? ಓಹೋ,
ನಾನೇನ್ ಸಿನಿಮಾ ಆಕ್ಟ್ರೆಸ್ ಅಲ್ಲ. ಸಿನಿಮಾ ಆಕ್ಟರ್ಗಿಂತಲೂ ನಿನ್ ಫೇಸ್ ಕಟ್ ಚೆನ್ನಾಗೈತೆ, ಅದಕ್ಕೆ ಕೇಳಿದೆ. ಅಲ್ಲ, ಚೆನ್ನಾಗಿರೋರು ಯಾಕೆ ಸಿನಿಮಾಗೆ ಬರೋದಿಲ್ಲ? ಅಲ್ಲ, ಯಾಕೆ ಬರ್ತಾರೆ ಬಿಡು, ಚೆನ್ನಾಗಿರೋರು ಬೇರೆ ಯಾವಾರು ಇರುವಾಗ ಅಲ್ವಾ? ನಾನು ಕುಣಿಯೋಳು, ಕುಣಿಸೋಳು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಅಂದ್ರೆ ನಿಮ್ಮಿಂದ ಉಪಕಾರ ಕೇಳಕ್ ಬಂದಿಯಾಳ್ರಿ ಇವಳು. ಏನ ಎಲ್ಲಾರು ನಂತವನೇ ಉಪಕಾರ ಕೇಳಕ್ ಬರ್ತಾರಲ್ಲೋ? ಈ ಊರಾಗೆಲ್ಲ ಜನ ಸತ್ತೋಗವ್ರನ್ನ ಅವ್ರ ಮುಟ್ಟ ನಂತವನೇ ಬರ್ತಾರಲ್ಲೋ. ನಿಮ್ ಮನೆ ಬಾವಿ ನೀರು ಸಿಹಿ ನೋಡಿ ಅದಕ್ಕೆ ಕುಡಿಯಕ್ ಬರ್ತಾರೆ. ಹಂಗಾರಿ ಎತ್ಕೊಂಬರಕ್ ಹೇಳ ಏನ ಕೊಡಾನ? ಅಯ್ಯೋ, ಕೊಳ ಎತ್ಕೊಂಡ್ ಬಂದರಲ್ಲ ನಿಮ್ ಬಾವಿಲೆ ಬಿ ಸತ್ತೋದ್ರಲ್ರಿ. ಏನ ಇದ್ರ ಹಣೆ ಬರ ಹಿಂಗೆ ಆಗೋಯ್ತಲ್ಲೋ ಸಂಪಂಗಿ. ಬದುಕಿದ್ದಾಗ ನೀರ್ ಕುಡಿಯಕ್ಕೂ ನಮ್ ಬಾವಿಗೆ ಬರ್ತಾರೆ, ಸಾಯಕ್ಕೂ ನಮ್ ಬಾವಿಗೆ ಬಿದ್ದು ಸಾಯ್ತಾರಲ್ಲೋ. ಈ ಪಟೇಲನ್ ಬಾವಿ ಅಂದ್ರೆ ಅಷ್ಟು ಸಿಹಿಯಾಗೈತೆ ಅಲ್ಲ? ಅಷ್ಟು ಸಿಹಿ ಆಗಿರೋ ಹೊತ್ತಿಗೆ ಸಾಯೋ ಕಡಗಾಲಕ್ಕೂ ಒಂದ್ ಗುಡ್ಕಾರ ಕುಡಿದು ಸಾಯ್ಬೇಕು ಅಂತ ಬರ್ತಾ ಇದಾರಪ್ಪ. ಆ ಜಾಗದಲ್ಲಿ ಆರೆ ಹಾಕಿದ್ನಲ್ಲ, ಅದ್ರ ಪುಣ್ಯ ಅದು. ಮಾರೆ ಏಟೆ ಅಂತದು ಒಂದೇ ಹೊಡೆತಕ್ಕಿನ್ ಮೇಲ್ ನೀರು ಉಕ್ಕಿ ಬಂದ್ಬಿಡ್ತು ಅಂತ ಕಂಡ. ಅಲ್ಲ, ನಮ್ ಎಂಟಪ್ಪ ಹೇಳಿಲ್ವಾ? ಯಾರ್ಯಾರಿಗೂ ಉಪಕಾರ ಮಾಡ ನಾನು, ನನ್ನ ಮೂಡನೇ ಕೆಡಿಸಿದ ನಿನಗೂ ಉಪಕಾರ ಮಾಡಾಕಿಲ್ವಾ? ಹೌದು, ಇವ್ರು ಉಪಕಾರ ಮಾಡೋದೇ ನಿಮ್ಮಂಥವ್ರಿಗೆ, ಅದಕ್ಕೆ ನಿನ್ನ ಇಲ್ಲಿ ಕರ್ಸಿದ್ದು ಇಲ್ಲಿವರೆಗೆ. ಅಚ್ಚಾ, ಇನ್ನು ಯಾಕೆ ನಿಂತಿದೀಯ ದೂರದಲ್ಲೇ? ಬಾ ಹತ್ರಕ್ಕೆ. ನೋಡ್ರಿ, ನೋಡ್ಕೊಂಡ್ ಕರೀರಿ ಹತ್ರಕ್ಕೆ, ಆಮೇಲೆ ನನ್ನ ಬೈಬೇಡಿ ನೀವು. ಬೈರಿಯೇ ಕೊರಿಯಾಕ್ ಮುಂಚೆ ಯಾಕಲ ಯೋಚನೆ ಮಾಡ್ಲಿಲ್ಲ? ಕಬ್ಬಣ ಕಾಯಿಸಬಾರ್ದು ಕಂಡ ಗಬ್ಬು ನನ್ನ ಮಗನೇ. ಸಂಪಂಗಿಜಿ, ಇವರೇನಾ ಮಿಸ್ಟರ್ ಭಜನ್ ರಂಗಿ? ತೂದು ಭಜನ್ ರಂಗಿ ಅಲ್ಲ, ಭಜರಂಗಿ. ಸಾರಿ ಸಾರಿ, ಭಜರಂಗಿ. ಇರ್ಲಿ, ನಿನ್ ಬಾಯಿನ ಎತ್ವಸಾದ್ರು ಅದೇ ಚೆನ್ನಾಗಿರ್ತದೆ. ಹೌದು ಹೌದು, ನನ್ನ ಕೋಮಲಾಂಗಿ. ವೆರಿ ನೈಸ್ ಪರ್ಸನ್. ಏನ ನನ್ನ ವಯಸ್ಸು ಕೇಳ್ತಾವಳೆ? ಇಲ್ರಿ, ನಿಮ್ ಮನಸ್ಸು ಹೇಗೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ನೀವು ಬಹಳ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾಳೆ. ಪಾರ್ಟಿಗಳವ್ರೆ ಹೊಗಳ್ತಾವ್ರೆ ಅಂತಾದ್ರಾಗೆ ಈ ಬ್ಯೂಟಿ ಪಾರ್ಲರ್ ಹೊಗಳಕ್ ಬೇಡವಾ? ಹೌದು, ಇವ್ರು ಬಹಳ ನೈಸ್ ಮನುಷ್ಯ. ಯಾರ್ಯಾರ ಹತ್ರ ಗೊತ್ತಾ ಸುಲೋಚನಾ? ಯಾರ ಹತ್ರ ಸಂಪಂಗಿಜಿ? ಅರಣ್ಯದವ್ರ ಹತ್ರ. ಅರಣ್ಯ? ಅರಣ್ಯ, ಕಾಡು 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 ನಮಗೂ ಬಹಳ ಸ್ನೇಹ. ಕಾಡ್ನಾಗೆ ಇರೋ ನಮ್ ವ್ಯವಹಾರ ಎಲ್ಲ ಕಾಡ್ನಾಗೆ ನಡೆಯೋದು. ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ನೋಡು. ಊರಾಗ ನಡೆದ ತಾನೇ ಗೊತ್ತಾಗದ, ಕಾಡ್ನಾಗ ನಡೆದ ಏನ್ ಗೊತ್ತಾಗತ್ತೆ? ಅಲ್ಲಿ ಅವ್ರ ತವ ನೈಸ್ ಆಗಿದ್ದು ಬಿಡ್ಬೇಕು. ಅಂದ್ರೆ ಈರಪ್ಪ ಇದಾರಲ್ಲ, ಅವನು ಅವ್ನ ನೆಂಟ್ರು ಎಲ್ಲ ಅಲ್ಲಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಂಡ, ಅಲ್ಲಿಂದ ಹಂಗೆ ತಮಿಳ್ನಾಡು ಪರಿಚಯ ಮಾಡ್ಕೊಂಡ, ಈ ಸೈಡ್ಗೆ ಕೇರಳದವರ ಪರಿಚಯ ಮಾಡ್ಕೊಂಡ, ಈಗ ನಮ್ ಕರ್ನಾಟಕದ ರಾಜಕಾರಣಿಗಳ ಹೆಸರನ್ನ ಗಬ್ಬೆಬ್ಸೋ ಬೇನಾಮಿ ಬ್ರೋಕರ್ ಆಗಿರೋ. ಹಾಗ ಅಂದ್ರೆ ಅರಣ್ಯದಲ್ಲಿ ನಡೆಯೋ ಅವ್ಯವಹಾರಗಳನ್ನ, ಅದರಲ್ಲಿ ಬರೋ ಪಾಲನ 3 ರಾಜ್ಯಗಳಿಗೆ ಸಮಾನವಾಗಿ ಹಂಚಿಸಿಬಿಟ್ಟು, ಯಾರು ವೀರಪ್ಪನ್ ದೂರಪ್ಪನ್ ಮಾಡ್ಕೊಳ್ಳದೆ ಸುಖವಾಗಿರ್ಲಿ ಅಂತ ಇನ್ನ ಕಾಡ್ ಕಡ್ದು ಕಳ್ಳು ಸಾಗಾಣಿಕೆ ಮಾಡ್ಕೊಳ್ಳದೆ ಇರಾಕಾಯ್ತದ? ಅಲ್ಲೇ ಅರಣ್ಯದ ಒತ್ತುವರಿ ಗುತ್ತಿಗೆ ನಂದೇ ಅಲ್ವಾ? ಅದೇ ಇವ್ರಿಗೆ 3 ರಾಜ್ಯಗಳಿಂದ ಬರ್ತಾ ಇರೋ ಕಮಿಷನ್. ಇನ್ನು ಅಬಕಾರಿ ಅವರೇ ನಮ್ಮ ಪಾಲಿನ ಪ್ರತ್ಯಕ್ಷ ದೇವತೆ. ಅವರನ್ನ ಎದುರಾಕೊಂಡ್ರೆ ಬಡ್ಡಿ ಸಾರಾಯಿ ಮಾಡಕಾಯ್ತದ? ಆನೆ ಕೊಮ್ಮ ಮಾರಕಾಯ್ತದ? ಶ್ರೀಗಂಧನ ಡೆಲ್ಲಿಗೆ ಸಾಕ್ಸಾಕಾಯ್ತದ? ಅದಕ್ಕೆ ಅದರ ಅಧಿಕಾರಿಗಳನ್ನ ಅವಾಗ ಕರೆಸಿ ಹಾರ ತುರಾಯಿ ಹಾಕಿ ನೈಸಾಗಿ ಇಟ್ಕೊಂಡಿದ್ದಾರೆ. ಇನ್ನು ಆ ವಿಚಾರನೂ ಅಷ್ಟು ಹೇಳ್ಬಿಡಿ ಸಂಪಂಗಿಜಿ. ಅಂದ್ರೇನು? ಅರಣ್ಯ ಅಬಕಾರಿಗೆ ಇವರು ಆ ಅಂತಾರೆ. ಏನ್ ಹಾಗಂದ್ರೆ? ಆರೋಗ್ಯ ಆಯೋಗ ನೋಡು. ಆರೋಗ್ಯದ ಇಲಾಖೆಯವರ ಸಹಕಾರ ತಕೊಂಡು ಇಡೀ ಕರ್ನಾಟಕದಲ್ಲಿ 23 ಮೆಡಿಕಲ್ ಸ್ಟಾಪ್ ಮಾಡಿದೀವಿ. ಅದಕ್ಕೆಲ್ಲ ನಮ್ಮ ಸರ್ಕಾರದ ಆರೋಗ್ಯ ಇಲಾಖೆಯವರದೇ ಸಪ್ಲೈಯರ್. ಆರೋಗ್ಯದ ಸಚಿವರಾಗಬೇಕು ಅಂತ ಬರೋರ್ಗೆ ನಾನ್ ಕೇಳದೆ ಫಸ್ಟ್ ಕ್ವಶನ್ ಮಾರ್ಕ್ ಏನ್ ಗೊತ್ತಾ? ಏನು? ನಿನಗೆ ಕೈ ಕಾಲ ನೆಟ್ಟಗೈತಾ? ವಯಸ್ಸಾಗೈತಾ? ಸರಿಯಾಗಿ ಕಣ್ ಕಾಣ್ತಾ ಇದ್ದ? ಡಯಾಬಿಟೀಸ್ RTB ಹೋಯ್ತಾ ಅಂತ ಅವ್ರನ್ನೇ ಕ್ವಶನ್ ಮಾರ್ಕ್ ಹಾಕೊಂಡ್ ನನ್ನ ಮಗ ನಾನು. ಆಮೇಲೆ ಉತ್ತರ ಬಂದ್ರೆ ಮಂತ್ರಿ ಮಾಡ್ಸದೆ ನಾನು. ಯಾಕೆ ಮಿಸ್ಟರ್ ಭಜರಂಗಿ? ಯಾಕೆ ಅಂದ್ರೆ ಅವ್ರು ಅನಾರೋಗ್ಯದಿಂದ ನರಳ್ತಾ ವಿದೇಶದ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರೆ ನಾವು ಸಲೀಸಾಗಿ ಸುಖವಾಗಿ ಇಲ್ಲಿರ್ಬೋದು. ಓ ಮೈ ಗಾಡ್, ಇವತ್ತಲ್ಲ ನಾಳೆ ಸರ್ಕಾರಕ್ಕೆ ಸಿಕ್ಬಿದ್ರೆ ಆಯೋಗದವ್ರನ್ನ ನೈಸ್ ಮಾಡ್ಕೊಂಡ್ಬಿಡೋದು. ವರದಿನ ಈಗಲೇ ಕೊಟ್ಬಿಡ್ಬೇಡಿ, ಸಾಕ್ಷಿ ಸರಿಯಾಗಿ ಸಿಕ್ಕಿಲ್ಲ ಅಂತ 5 ವರ್ಷ ಹಂಗೆ ತಳ್ಳಿಬಿಡಿ. ಕ್ಯಾಬಿನೆಟ್ ಚೇಂಜ್ ಆಗ್ತದೆ, ಆಗ ಫೈಲು ಚೇಂಜ್ ಆಗಿಬಿಡ್ತದೆ. ಗುಡ್ ಐಡಿಯಾ, ಗುಡ್ ಐಡಿಯಾ. ಅದಕ್ಕೆ ನೆಕ್ಸ್ಟ್ ಇನ್ನೂ ಒಂದು ಪ್ಲಾನ್ ಐತೆ. ಅದ್ಯಾವ್ದು ಗೊತ್ತಾ?
ಏನ್ ಪ್ಲಾನು? ಪೋಡಿ ಪೊಲೀಸು. ಪೊಲೀಸ್? ಪೋಡಿ ಪೋಡಿ ಅಂದ್ರೇನು? ಅಂದ್ರೆ ಅವ್ರ ಹತ್ರನೂ ನೀವು ನೈಸ್ ಆಗಿದ್ದೀರಾ ಬಜರಂಗಿ? ಅವರು ನಮ್ಮ ಸ್ನೇಹಿತರೆ ಅಲ್ವೇ, ಒಂದೇ ಈ ಸ್ಕೂಲಲ್ಲಿ ಕಲ್ತವ್ರು ನಾವು ಅವರು. ಹಾಗ್ ಮಾಡ್ಕೊಂಡೆ 15 ಎಕರೆ ಇದ್ದ ಜಮೀನ 150 ಎಕರೆ ಮಾಡ್ಕೊಂಡ್ರು. ಅಂದ್ರೆ ಯಾರು ಏನು ಅಡ್ಡಿ ಮಾಡ್ಲಿಲ್ವಾ? ಮಾಡ್ತಾರೆ. ಹಳ್ಳಿ ಜನ ಸುಮ್ಕೆ ಬಿಟ್ಬಿಡ್ತಾರ? ಅವ್ರ ಮಾಡೆ ಕೈ ಹಾಕಿದ್ರೆ 3 ವರ್ಷದ ಕೆಳಗೆ ಹಿಂಗೆ ಮೂಗರ್ಜಿ ಬಂದೈತೆ ಅಂತ ಒಬ್ಬ ಸರ್ವೇಯರ್ ಬಂದಿದ್ದ. ಜಿಲ್ಲಾಧಿಕಾರಿಗಳಿಗೆ ಹೇಳಿ ಕಲ್ಸವ್ರಿ ಅಂತ. ಅರಣ್ಯದ ಸುತ್ತಮುತ್ತ ಪರಿಚಯ ಇಲ್ಲದೆ ಕಾಲಿಟ್ಟಿದ್ದ. ಅರೆ ಬರ್ರೆ ಆಳ್ತೆ ನಡೆಸಿದ. ಆಮೇಲೆ 2 ದಿನ ನಮ್ ಪಾರಮ್ಮನ್ ಮನೆಯಲ್ಲೇ ಇದ್ದ. 3ನೇ ದಿನ ಸಾಯಂಕಾಲ ಒಂದ್ ಕ್ಯಾಂಪ್ ಕ್ಲೋಸ್ ಆಗಿಬಿಟ್ಟು ಶಿವಾಯನ್ ನಮ ಆಗಿಬಿಟ್ಟ. ಕ್ಯಾಂಪ್ ಕ್ಲೋಸು, ಶಿವಾಯ ನಮಃ. ಸಂಪಂಗೇಜಿ ಹಾಗಂದ್ರೇನು? ಅಂದ್ರೆ ಆಳೆ ಔಟ್ ಅಂತ ಅರ್ಥ. ಕೇಳದವ್ರಿಗೆ ಆನೆ ಕೈಗೆ 6 ಹತ್ತ ಅಂತ ಪೊಲೀಸ್ನವ್ರ ಕೈಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ತೋರಿಸಿದ್ರು ಇವ್ರು. ಅದಕ್ಕೆ ಎಲ್ಲಾರ ತಾವಲು ನೈಸ್ ಆಗಿರ್ಬೇಕು ಅಂದಿದ್ದು. ಅರಣ್ಯ, ಅಬಕಾರಿ, ಆರೋಗ್ಯ, ಆಯೋಗ, ಪೋಡಿ, ಪೊಲೀಸು, ಒಟ್ನಲ್ಲಿ ಇವರುಗಳ ಹತ್ರ ಯಾರ್ ನೈಸ್ ಆಗಿರ್ತಾರೋ ಅಂಥವ್ರು ನಮ್ಮ ಕರ್ನಾಟಕದಲ್ಲೇ ಸುಖವಾಗಿರ್ತಾರೆ ಅಂತ ಅರ್ಥ. ಪರವಾಗಿಲ್ಲ ಕಂಡ ಇವಳು. ಮುಂಚೆ ಯಾವ್ದಾರು ರಾಜಕೀಯ ಪಾರ್ಟಿ ಅನ್ನತ್ತವ ಇಂಕ್ ಮಾಡಿಕೊಂಡಿದ್ನಲ್ಲ. ಅಯ್ಯೋ ರಾಮ, ಇಂಕ್ ಅಲ್ರಿ ಅದು, ಲಿಂಕ್. ಅವಳಿಗೆ ಯಾವ ರಾಜಕಾರಣಿಗಳ ಪರಿಚಯವೂ ಇಲ್ಲ. ಆದ್ರೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಜೀರ್ಣ ಶಕ್ತಿ ಅಲ್ವಾ ನಮಗೆ ಬೇಕಾಗಿರೋದು? ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ನಿಮ್ ಹತ್ರ ಬಂದ್ಮೇಲೆ ಅದು ಸರಿ ಹೋಗುತ್ತೆ. ಅದಕ್ಕೆ ನಿಮ್ ಊರಿಗೆ ಬಂದಿದ್ದೀನಿ. ಹೇಗಾದ್ರೂ ಮಾಡಿ ಒಂದು ಕಲಾಕ್ಷೇತ್ರ ಓಪನ್ ಮಾಡ್ಕೊಂಡು ನನ್ನ ಆಸೆ ತೀರಿಸ್ಕೋಬೇಕು ಅಂತ. ಕಲಾಕ್ಷೇತ್ರ ಬೇಡ, ಅದ ಬಹಳ ಸಣ್ಣದು. ಮತ್ತೆ ಅಂದ್ರೆ ಅಲ್ಲಿ ಬಹಳ ಜನ ಹಿಡಿದಲ್ಲ ಅಂತ ಹೇಳದ್ದವ್ರು. ಅದ್ರ ಹಿಂದ್ಗಡೆ ಐತಲ್ಲ ಖುಲ್ಲಾ ಕ್ಷೇತ್ರ, ಕೊಟ್ಬಿಡ್ತೀನಿ. ಖುಲ್ಲಾ ಅಂದ್ರೆ ಬೈಲು, ಬಟನ್ ಬೈಲು. ಯಾರು ಎಲ್ಲಿ ಬೇಕಾದ್ರೆ ಏನಾರು ಮಾಡ್ಕೊಂಡು ಅಲ್ಲೇ ಕುಂತ್ಕೊಂಡು ಹೋಗ್ಬಿಡ್ಬೋದು. ಹಾಗಾದ್ರೆ ನನ್ನ ಕ್ಷೇತ್ರ ಏನ ಸಂಪಂಗಿ, ನನ್ನ ಕ್ಷೇತ್ರ ಅಂತ ಮುಖ ನೋಡ್ತಾವಳೆ. ಅದಕ್ಕೆ ಇವಳಿನ್ನು ಇಂಪ್ರೂವ್ ಆಗ್ಲಿಲ್ಲ, ಟೆಂಪರವರಿ ಆಗೇ ಇರೋದು. ನೋಡು, ಎಲ್ಲಾರ್ಗೂ ಅವ್ರದ್ದೇ ಆದ ಒಂದು ಕ್ಷೇತ್ರ ಅಂತ ಇರ್ತದೆ. ಅದ್ರಲ್ಲಿ ನಿಮ್ಮಂತವ್ರದ್ದು ಮೀಸಲು ಕ್ಷೇತ್ರ. ಆ ಮೀಸಲು ಕ್ಷೇತ್ರ ಇರ್ತದಲ್ಲ, ಮೀಸಲು ಕ್ಷೇತ್ರ ಹಾಗಂದ್ರೇನು? ಇವಳಿಗೆ ಹೆಂಗಲ ಹೇಳೋದು ಅದನ್ನೆಲ್ಲ. ಇವಳು ಇನ್ನು ಇಂಪ್ರೂವ್ ಆಗಕ್ಕಿಲ್ಲ ಕಣ್ಣ. ಹಿಂಗೆ ಆದ್ರೆ ಬೊಂಬಾಯಿ ದುಬಾಯಿ ಅಂತಾಳೆ. ಬೊಂಬ್ ಯಾವ್ದು ಬಾಯ್ ಯಾವ್ದು ಗೊತ್ತಾಗಲ್ಲ. ಅಲ್ರಿ, ಅವಳನ್ನೇನ್ ರೆಡ್ ಲೈಟ್ ಏರಿಯಾದಿಂದ ಬಂದವಳು ಅನ್ಕೊಂಡ್ಬಿಟ್ರೇನು? ದುಬಾಯಿ ಅಂತಂದಲ್ಲ. ನಮ್ಮಂಥವ್ರ ಕಣ್ಣಿಗೆ ಕಾಣದೆ ರೆಡ್ ಲೈಟ್ ಏರಿಯಾ ಅಲ್ವಲ್ಲ ದುಬಾಯಿ, ಬೊಂಬಾಯಿ. ನೋಡ್ರಿ, ನಿಮ್ ಕೈಲಾದ್ರೆ ಅವಳಿಗೆ ಏನಾದ್ರೂ ಸಹಾಯ ಮಾಡ್ರಿ. ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ. ನನ್ನ ಮಗನೇ ಮನೆ ಬಾಗಿಲಿಗೆ ಬಂದು ಮಾಡಿ ಅಂತ ನಿಂತ ಮೇಲೆ ಹೆಂಗ್ಲಾ ಆಗಾಕಿಲ್ಲ ಅನ್ನೋದು. ಆಗಾಕಿಲ್ಲ ಅಂದ್ರೆ ನಾವು ಮನುಷ್ಯರಾಯ್ತೀವಿ ಅಲ್ಲ. ಕಚ್ಚಿಗಳಿಗೂ ನಮ್ಗೂ ಯತ್ವಾಸ ಏನ್ಲ ಐತೆ? ಎಲ್ಲಿ ಇಳ್ಕೊಂಡಿದೆ? ಈ ಊರ ಐಬಿಲಿ ಬಂದು 1 ವಾರ ಆಯ್ತು. ಆಗ್ಲೇ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಿದಾರೆ ನೋಡಿ. ನಿನಗಿಂತ ಇನ್ನು ಯಾವ್ದೋ ಒಂದು ಹೊಸ ಪೇಸ್ ಕಟ್ ಬಂದಿರ್ಬೇಕು ಹಂಗಂತ ಅವನ್ಗೂ ಬೇಕಲ್ಲ ದಿನಕ್ಕೆ ಕ್ವಾರ್ಟರ್ ಖರ್ಚಿಗೆ. ಇರ್ಲಿ. ನನ್ನ ಮಗನೇ, ಯಾಕಲಾ ಅವಳನ್ನ ಅಲ್ಲೇ ಬಿಟ್ಟಿದ್ದೆ? ಅಕ್ಕಪಕ್ಕದ ಮಂಡಲ್ ಪಂಚಾಯತಿಯವರು, ಸುತ್ತಮುತ್ತಲ ಸರ್ಕಾರದ ಅಧಿಕಾರಿಗಳು ಸಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಬಂದು ವರ್ಷಕೊಂಡು ಹೋಗೋ ನಮ್ಮೂರು ಸೆಕೆಂಡ್ ಹ್ಯಾಂಡ್ ಓಟ್ಲು ಟೇಬಲ್ ಅಲ್ವೇನ ಅದು ಐಬಿ ಅಂತಾರೆ ಅಲ್ಲ. ಅದಕ್ಕೆ ನೀನೇನು ವೆರಿ ಮಾಡ್ಕೋಬೇಡ. ವೆರಿ ಅಲ್ರಿ, ವರಿ. ಅದನ್ನ ಮಾಡ್ಕೋಬೇಡ. ಈಗಲೇ ಪೆಟ್ಟಿ ಪಡ್ಕೆ ಎಲ್ಲ ಎತ್ಕೊಂಡು ನನ್ ಪಾರಮ್ಮಿನ ಮನೆಗೆ ಬಂದ್ಬಿಡು. ಫ್ರೇಮ್ನ ಓಪನ್ ಮಾಡ್ಕೊಂಬಿಡು. ಅಯ್ಯಯ್ಯೋ, ಈ ಪಾರಮ್ಮ ಯಾರು, ಫ್ರೇಮ್ ಯಾರು? ಅಂದ್ರೆ ಮುಂಬಾಗಲ್ನ ಓಪನ್ ಮಾಡ್ಕೊಂಡು ಕಾಲಿಡು ಅಂತ ಹೇಳಿದ್ದವ್ರು. ನಾವು ಮುಂಬಾಗಲಿಗೆ ಫ್ರೇಮು ಅಂತೀವಿ. ಇಂಗ್ಲಿಷ್ ಸರ್ವಿಸ್ ಮಾಡೀವಿ ನಾವು. ಸರಿ, ನಾನ್ ಯಾವಾಗ ಬರ್ಲಿ? ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಟೆಲಿಗ್ರಾಮ್ ಕೊಟ್ಕೊಂಡು ಹೋಗ್ಬಿಡು. ಅಪ್ಪರೇ ಯಾವ ನಾವು ಅಪ್ಪಾರೆ ಅನ್ನೋದು ತಂದೆ ಅನ್ನೋದು, ಕಾಲಿ ಬೀಳೋದು, ಅಣ್ಣವ್ರೆ ಅನ್ನೋದು, ಗುರುಗಳೇ ಅನ್ನೋದು, ಇದು ಮಾತ್ರ ನನಗಾಗಕ್ಕಿಲ್ಲ. ಹೋಗ್ಲಿ, ಅದೇನ್ ಅಡ್ಡಡ್ಡ ಕಾಲಿಡ್ತಾ ಇದೀರಲ್ಲ, ಕೊಡೆ ಹಿಡಿಯೋಕ್ಕೂ ಆಗ್ತಾ ಇಲ್ಲ. ನಡೆದೇ ಅಭ್ಯಾಸ ಇಲ್ವಲ್ಲೋ ನನಗೆ. ನನ್ನ ಮಗನೇ, ಹೆಲಿಕಾಪ್ಟರ್ ಓಡಾಡಿ ಅಭ್ಯಾಸ ಅಲ್ವೇಲ್ಲ. ಮತ್ತೆ ಕುಡಿದು ದುಡಿಯೋದು ಮರೆತ್ರು ನಾನು ಕುಡಿಯೋದನ್ನ ಮರೆಯಕ್ಕಿಲ್ಲ ಕಂಡ.
ಒಡಿ ಬಡಿ ಕಡಿ ಚಡಿ ಇದೇ ನನ್ನ ತತ್ವ ಅಲ್ವೇನ ನನ್ನ ಮಗನೇ. ಅಲ್ಲ, ಬೆಂಗಳೂರಲ್ಲಿದ್ರೆ ಸದಾ ಪಾರ್ಟಿ ಕೆಲಸ ಅಂತಿರ್ತಿರಲ್ಲ, ಆಗೇನ್ ಮಾಡ್ತೀರಾ? ನನ್ನ ಮಗನೇ, ಪಾರ್ಟಿ ಅಂದ್ರೆ ಏನ್ಲ? ರಾಜೀವ್ ಗಾಂಧಿ ಕಾಂಗ್ರೆಸ್, ಹೆಗ್ಡೆ ಅವರ ಜನತಾದಳ, ದೇವೇಗೌಡರು ಜನತಾ. ನನ್ ಮಗನೇ, ನೀನ್ ಇಷ್ಟೇನಾ ತಿಳ್ಕೊಂಡಿರೋದು? ಅದು ರಾಜಕೀಯದ ಪಾರ್ಟಿ ಕಂಡ. ಮತ್ತೆ ನೀವಿರೋದು? ನಾನ್ ಹೇಳ್ತಾ ಇರೋ ಪಾರ್ಟಿ ನಮ್ಮ ಕೋಡೆಯ ಕಂಪ್ನಿಯವ್ರು ಕುಡ್ತದ ಪಾರ್ಟಿ ಕಂಡ. ಓ, ನಿಮ್ಮ ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಪ್ಪ ಅವ್ರೆ. ತಿರ್ಗ ಅಪ್ಪ ಅವ್ರೆ ಏನ್ ಬಾಳ ಕಂಡ? ಅಪ್ಪ ಅವ್ರೆ ಅಂದಂದ್ ನನ್ ಮನೆ ಕಳಿಸ್ಬಿಟ್ರಲ್ಲ ನನ್ ಮಕ್ಳ. ಆಗಲ್ಲ, ಆರೋಗ್ಯ ಹಾಳು ಮಾಡ್ಕೋತೀರಿ ಅಂತ ಹೇಳಿದ್ದು. ಹಾಳಾಗ್ಲಿ ಬಿಡ್ಲ. ನಾ ಏನ್ ನಮ್ ವೀರೇಂದ್ರ ಪಾಟೀಲ್ ರಂಗಿ ಯೋಚನೆ ಮಾಡ್ಬೇಕನ್ನ ಕುರ್ಚಿ ಕಳ್ಕೊಂಡ್ಬಿಟ್ಟೆ ಅಂತ. ಹಾಗಾದ್ರೆ ನೀವು ಯಾವ್ದಕ್ಕೂ ಯೋಚನೆ ಮಾಡೋದಿಲ್ವೇ? ಯಾಕ್ಲಾ ಮಾಡ್ಬೇಕು? ಆನ ಇದ್ರೋ ಲಕ್ಷ ಸತ್ರೋ ಲಕ್ಷ ಅಲ್ವೇನ್ಲ? ಅಲ್ಲೋ ಮಂಗ ನನ್ನ ಮಗನೇ, ಅವ್ರವ್ರ ಕಚ್ಚಾಟ ಅವ್ರವ್ರ ಕಿತ್ತಾಟದಲ್ಲಿ ಅಲ್ವೇನ್ಲ ನನ್ನಂಥವನ್ಗೆ ಹಬ್ಬದ ಊಟ. ಯಾರ್ಲ ಅವನು? ನಮ್ಮ ಮಳೆ MLA ಎಳಗಂಜಿ ಅಲ್ವೇನ್ಲ ಅವ್ನು ನಿಂತಿರೋನು? ಹೌದು ರೀ, ಅವರು ನಿಮ್ಮ ರಾಜಕೀಯದ ಜಂಜಾಟಕ್ಕೆ ಹೆದರಿ ಯಾವ ಪದವಿನೂ ಬೇಡ ಅಂತ ಹಳೆ ಪೇಪರ್ ಖಾಲಿ ಶಿಷ್ಯ ವ್ಯಾಪಾರ ಮಾಡ್ತಾ ಇದಾರೆ. ಈಗ ಅಲ್ಲಿಗೆ ಬಂದವನವನು. ಇನ್ನು ಹಳೆ ಟಿನ್ ವ್ಯಾಪಾರ ಶುರು ಮಾಡಿಲ್ವಾ? ಏನು ಮುಂದೆ ಶುರು ಮಾಡ್ಕೋತಾರೆ ಅಂತ ಕಾಣುತ್ತೆ. ಹೋಗ್ಲಿ ಬಿಡು. ಒಂಥರ ಇವನು ನಮ್ಮ ಈರಪ್ಪ ಮೊಯ್ಲಿ ಇದ್ದಂಗೆ. ಅದೇ ಆಗ್ರಿ. ಈಗ ಸದ್ಯಕ್ಕೆ ಅವರೇ ಅಲ್ವೇನ್ಲ ನಮ್ ಕರ್ನಾಟಕದಲ್ಲಿ ಪಕ್ಕಾ ಕಾಂಗ್ರೆಸ್ನವರು. ಯಾವ ಕಾಲದಿಂದಲೂ ಅಲ್ಲೇ ಅವನೇ ನೋಡ್ಲಾ, ಜಾಗನೇ ಬದಲಾಯಿಸಿಲ್ಲ ಮನ್ಸ. ಮಿಕ್ಕೋರು ಅದೇ ಹಳೆ ನಾಟಕ ಕಂಪನಿ ಮ್ಯಾನೇಜರು, ಇಲ್ಲ ಟೂರಿಂಗ್ ಟಾಕೀಸ್ ಮ್ಯಾನೇಜರ್ ಇದ್ದಂಗೆ. ಇವತ್ತಿಲ್ಲಿ ನಾಳೆ ಅಲ್ಲಿ. ಅಳಗಂಚಯ್ಯ ಬರ್ತಾ ಇದಾರೆ ನಿಮ್ ಕಡೆನೆ, ನೋಡ್ರಿ ನೋಡ್ರಿ. ಏನು MLA ಅಳಗಂಜಪ್ಪನವರು ಆರಾಮಾಗಿದ್ದೀರೇನು? ಯಾವತ್ತು ರಾಜಕೀಯ ಬಿಟ್ನೋ ಅವತ್ತಿಂದ ಆರಾಮ ಇದೆ ನೋಡು ಬಜರಂಗಿ. ಸಂಪಂಗಿ, ಹೆಚ್ಚು ಕಡಿಮೆ ನಮ್ಮ ರಾಜೀವ್ ಗಾಂಧಿ ಅವ್ರ ಇದ್ದಂಗಲ್ವಾ ಆಯ್ತಾ? ಯಾಕಂತೀರಿ? ನೋಡೀಗ ಅವರು ಪ್ರಧಾನಿ ಪಟ್ಟಣದ ಕೆಳಗಿಳದ ಮೇಲೆ ಮೈ ಕೈ ತುಂಬ್ಕೊಂಡು ಯಾವ ಚಿಂತೆ ಇಲ್ಲದೆ ಹೆಂಗ ಆರಾಮಾಗವ್ರ ನೋಡೀಗ. ಹಂಗಾಗ್ಬಿಟ್ಟಾನ ಅಯ್ಯ. ಗಂಡನಿಂದ ಉಪಚಾರ ಬಯಸೋ ಹೆಂಡತಿಯಾಗೆ ಶಾಸಕನಾಗಿ ಇರಬಾರದು ಮಿಸ್ಟರ್ ಬಜರಂಗಿ. ಅದಕ್ಕೆ ಪದವಿ ಬಿಟ್ಬಿಟ್ಟು ಬಂದೆ. ಪದವಿ ಬಿಟ್ಬಿಟ್ಟಯ್ಯ ನೀನು. ನಮ್ಮ ದೇಶನ ಬಂಗಾರದಂತ ಮನಸ್ಸ ಆಡಕ್ ಬಂದಾಗ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಎಲ್ಲಿ ಮಡಗಿದೀಯಾ ನೀನು? ಏನ್ನ ಬುದ್ಧಿನ ಹೇಳಿ. ಲಕ್ಷಾಂತರದ ಆಸೆಗೆ ಪಕ್ಷಾಂತರ ಮಾಡೋದಕ್ಕಿಂತ ಭಿಕ್ಷಾನ ಎತ್ಕೊಂಡು ಬದುಕಬಹುದಲ್ಲ ಮಿಸ್ಟರ್ ಬಜರಂಗಿ. ಸರಿ, ನಿಮ್ಗೆ ಹೆಂಗಿರೋದು ಸರಿ. ನೀವು ಕವನ ಬರ್ಕೊಂಡು ಹೋಗ್ಬಿಡಿ, ಮುಂದಿನ ಸಾರಿ ರಾಜ್ಯ ಪ್ರಶಸ್ತಿ ಕೊಡಿಸ್ಬಿಡ್ತೀನಿ. ಇಂಥದಕ್ಕೂ ರಾಜ್ಯ ಪ್ರಶಸ್ತಿ ಕೊಡ್ತಾರೆ? ಸಿಗ್ತಾ ಇರೋದೇ ಇಂಥದಕ್ಕಲ್ವೇನ್ಲ? ನಾಡಿನಾದ್ಯಂತ ಸೇವೆ ಮಾಡಿದವ್ರಿಗೆ ಸೇವ್ ಆಗ್ತಾ ಇರೋದು. ಇವ್ರಿಗೆ ಸೇವೆ, ಅವ್ರಿಗೆ ಸೇವು. ನೀವು ಹೆಸರು ಮಾಡ್ಕೊಳ್ಳೋ ಆಸೆ ಇದ್ರೆ ನಮ್ಮ ಅಧ್ಯಕ್ಷರಂಗೆ ಯಾವ್ದಾರ ರಥಯಾತ್ರೆ ಮಾಡು, ಇಲ್ಲ ಬೇರೆ ಅಧ್ಯಕ್ಷರಂಗೆ ರೈತರ ಜಾತ್ರೆ ಮಾಡು, ಇಲ್ಲ ಕಾರ್ಮಿಕರದೊಂದು ಯಾತ್ರೆ ಹೊರಡಿಸ್ಬಿಟ್ಟು ಮುಖಂಡನಾಗಿ ಜಯಕಾರ ಆಗಿ ಬಾವುಟ ಹಿಡ್ಕೊಂಡ್ಬಿಡು. ಅಲ್ಲ ಗುರುವೆ, ಅವ್ರಿಗೆ ಯಾಕೆ ಇಂಥ ಕೆಟ್ಟ ಯೋಚನೆ ಬಂತು ಅಂತೀನಿ. ಇದು ಕೆಟ್ಟ ಯೋಚನೆ ಅಲ್ಲ, ಒಳ್ಳೆ ಯೋಚನೆನೆ. ಬೇರೆಯವ್ರಿಗೆ ಕೆಟ್ಟ ಯೋಚನೆ ಅನ್ನಂಗ್ ಕಾಣ್ತದೆ. ಅದೇನಾಯ್ತು, ಹೆಂಗ್ ಮಾಡಿದ್ರೆ ಬರೋ ಎಲೆಕ್ಷನ್ ನಲ್ಲಿ ಇದೇ ಕುರ್ಚಿ ಹಿಂಗೆ ಗಟ್ಟಿಯಾಗಿ ಉಳಿತದೆ ಬೋಲ್ರೇ ಬಜರಂಗಿ ಅಂತಂದ್ರು. ನಾನೇನಂದೆ, ಮೂಲೆಯಲ್ಲಿ ಬಿದ್ದಿದ್ದ ಮಂಡಲ ವರದಿನ ಜಾರಿ ತಂದು ಬಿಡ್ರಿ VP ಸಿಂಗ್ರವ್ರೇ. ಬಡ ಜನರ ಭಾರತ ಪೂರ್ತ ನಿಮ್ಮ ಛತ್ರದಲ್ಲೇ ವಾಸ ಮಾಡುತ್ತೆ. ಅದು ನಮ್ಮ ಆದ್ವಾನಿಯವರಿಗೆ ಕಳ್ಳಲ್ಲಿ ಮುಳ್ಳಿಟ್ಟಂಗಾಯ್ಬಿಡ್ತು ಕಂಡ. ಅವ್ರು ಅಯೋಧ್ಯ ಗಂಟ ಹಂಗೆ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಚಲ್ರೇ ಬಜರಂಗಿ ಅಂದ್ಬಿಟ್ರು ಕಂಡ. ಅಲ್ರಿ, ಈಗ 10 ನಿಮಿಷಕ್ಕೆ ಮುಂಚೆ ನನಗ್ ನಡದೇ ಅಭ್ಯಾಸ ಇಲ್ಲ ಅಂತ ಹೇಳಿದ್ರಿ. ನಾನ್ ನಡೀತಿರ್ಲ ಕಂಡ. ಆದ್ವಾನಿಯವರ ಅಮೃತ ಹಸ್ತ ನನ್ನ ಹೆಗಲ ಮೇಲೆ ಬಿತ್ತು, ಕಾಲ ತಾನೇ ಮುಂದಕ್ಕೆ ಹೋಯ್ತು ಕಂಡ. 1 ರೂಪಾಯಿ ಹೇಳ್ಬಾರ್ದ ಅಂತ ಕೇಳಿದ್ರು ಕಂಡ. ಹೇಳ್ಬಿಟ್ಟೆ ಒಂದು ಮಾತು. ಅಲ್ಲಿ ನಮ್ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಬಾಬ್ರಿ ಮಸೀದಿನ ಪೂರ್ತಿ ಆ ಕಡೆ 4-5 ಮೈಲಿ ಆಚೆಗೆ ಸರಿಸ್ಬಿಟ್ಟೆ. ಮತ್ತೆ ಬಾಬರಿ ಮಸೀದಿ ಚೆನ್ನಾಗಿದ್ದೆ ತೋರಿಸಿದ್ರು ಟಿವಿನಲ್ಲಿ. ಅದೇ ಅಲ್ಲಿ ಹೋಗಿ ತೆಕ್ಕೊಂಬಂದವರ ಕಂಡ. ನಾನು ಸರಿಸಿ ಬಂದ್ಬಿಟ್ಟೆ. ಅದ್ರ ಮೇಲೆ ಬಾವುಟ ನೆಟ್ಟವನು ನಾನೇ ಅಲ್ವೇನ್ಲ? ಟಿವಿನಲ್ಲಿ ಬಾವುಟನೇ ಕಾಣ್ಲಿಲ್ವಲ್ರಿ? ಅದು ನಾನ್ ನೆಟ್ ಮೇಲೆ ಕಿತ್ತು ಬಿಸಾಕ್ಬಿಟ್ಟು ಆಮೇಲೆ ಫೋಟೋ ತೆಗೆದವರೇ ಕಂಡ. ಯಾಕೆಂದ್ರೆ ನಾನ್ ನೆಡವಾಗ ನನ್ನನ್ನು ತೋರಿಸಿಬಿಟ್ರೆ ಮುಂದಿನ ಲೀಡರ್ ನಾನಾಗಿ ಬಿಡ್ತೀನಲ್ಲಪ್ಪ. ಅದಕ್ಕೆ ನನ್ನ ಬ್ಲಾಡರ್ ಮಾಡೋದಕ್ಕೆ ಅವರು ನನ್ನನ್ನ ಅವಾಯ್ಡ್ ಮಾಡಿಬಿಟ್ರು ಕಂಡ. ಹಿಂಗಾದು ಮುಗಿದ ಮೇಲೆ ನೀವಿನ್ನು ರಾಮ ಜನ್ಮಭೂಮಿ ಕೆಲಸ ಕಾಮಗಾರಿಕೆ ಶುರು ಹಚ್ಕೊಳ್ರಿ ಅಂದೆ. ಅಲ್ಲಿ ರಾಮ್ ಮಂಡಲ್ ಗಲಾಟೆ ಮಧ್ಯೆ ಇಲ್ಲಿ ಜನ ನೆಮ್ಮದಿ ಆಗವ್ರಿ ಅಂತ ನಮ್ಮ ರಾಜೀವಪ್ಪನವ್ರು ಎಗರಾಡಿ
ಒಗಾಯಿಸೋ ಒಂದು ಅಸ್ತ್ರನ ಬಜರಂಗಿ ಅಂತ ಹೇಳಿ ನನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಎಳೆದಾಡಿ ಬಿಟ್ರಪ್ಪ. ನಾನ್ ಹೇಳ್ಕೊಟ್ಟ ಐಡಿಯರ್ ಮೇಲೆ ಅಲ್ವೆಲ್ಲ ದಿಢೀರ್ ಅಂತ ಕರ್ನಾಟಕದ ಮಂತ್ರಿ ಮಂಡಲ ಬದಲಾಗಿ ಹೋಗಿದ್ದು. ಇದು ತುಂಬಾ ಅನ್ಯಾಯ. ರಾಷ್ಟ್ರದಲ್ಲಿ ರಾಜಕೀಯ ನಿಂತಿರದೆ 90% ಅನ್ಯಾಯದಿಂದ, ರಾಜಕಾರಣಿಗಳ ಬದುಕಿರದೆ ಆ ಧರ್ಮದಿಂದ. ಅದರ ಮರ್ಮ ತಿಳಿದೆ ನಾನು ರಾಜಕೀಯ ಬಿಟ್ಟಿರೋದು. ಕೆಟ್ಟೆ ನೀನು, ಬುದ್ಧಿ ಇಲ್ಲ ನೀನು, ಕೆಟ್ಟೆ ಕೆಟ್ಟೆ. ಅಯ್ಯೇ ಸಂಪಂಗಿಜಿ, ಅಯ್ಯೇ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನು ದುಬಾಯ್ ಬೆಡಗಿ? ಎಲ್ಲ ನೀವೇ ಹೇಳ್ಬೇಕು. ಅಂದ್ಹಾಗೆ ಮಿಸ್ಟರ್ ಭಜರಂಗಿ ಬರ್ಲಿಲ್ವಾ? ದಾರಿಲಿ ಯಾವ್ದೋ ಖಾಲಿ ಸೈಟ್ ಕಾಣಿಸ್ತಾ, ಉದ್ದ ಆಗಲ ಅಳಿತ ಅಲ್ಲೇ ನಿಂತು ಬಿಟ್ರು. ಹಾಗೂ ಬನ್ನಿ ಗುರುವೆ, ದುಬಾಯ್ ಬೆಡಗಿ ಬಾಗಿಲಲ್ಲೇ ಕಾಯ್ತಾ ಇರ್ತಾಳೆ ಎಂದೆ. ಅಪರೂಪಕ್ಕೆ ಒಂದು ಆಡಂಬರವಾದ ರೂಪಾಯಿಗಳ ಜಾಗ ಸಿಕ್ಕಿದೆ, ಒಸಿ ನಡಿಲಾ ಅಂದ್ರು. ಏನು ₹1 ನಗಲ ಜಾಗ ಸಿಕ್ಕರು ಬಿಡೋಲ್ವಾ ಅವರು? ಅಯ್ಯೋ ರಾಮ, ಅವ್ರಿಗೆ ಆ ₹1 ಜಾಗವೇ ಮೇನು. ₹1 ನಗಲ ಜಾಗ ಸಿಕ್ಕರೆ ಸಾಕು, ₹100 ನೋಟ್ನ ಅಗಲ ಮಾಡ್ಬಿಡ್ತಾರೆ. ಮೊದ್ಲು ಮ್ಯಾಜಿಕ್ ಪಾರ್ಟಿಲಿದ್ರು, ಅಂಥ ಮೆಸ್ಮರೈಸಮ್ ಕಲ್ತಿಯಾರ ಅವರು. ಬನ್ನಿ ಬನ್ನಿ ಬನ್ನಿ. ಏನ ಹೆಣ್ಣುಡಿಗೆ ಮುಂದೆ ನಿಂತ್ಕೊಂಡು ₹1 ಜಾಗನೇ ಮೇಯ್ನ್ ಅಂತ ಮೈ ಕೈನೆಲ್ಲ ನುಲಿಸ್ತಾ ಇದೀಯ ಮಗನೇ? ಅದೇ ರೀ, ದಾರಿಯಲ್ಲಿ ಬರ್ತಾ ₹1 ಜಾಗ ದರಖಾಸ್ತ್ ಜಮೀನ್ ನೋಡಿ ಉದ್ದ ಅಗಲ ಅಳಿತಾ ಇರ್ಲಿಲ್ವೇ, ಅದನ್ನೇ ಹೇಳ್ತಾ ಇದ್ದೆ ಗುರುವೆ. ಏನ ಉಪಾಯವಾಗಿ ₹1 ಜಾಗ ಅಂತ ಅವಳ್ತಾವ ಹೇಳ್ತಾ ಇದೆಯಲ್ಲ ನನ್ನ ಬಗ್ಗೆ. ಅವಳೇನಾರು ತಪ್ಪು ತಿಳ್ಕೊಂಡ್ರೆ ಗತಿ ಅಲ್ಲ ನನ್ನ ಮಗನೇ. ಇನ್ಮೇಲೆ ನೀನ್ ಯಾವ ಕಾರಣಕ್ಕೂ ನನ್ನ ಹಿಂದ್ಗಡೆ ಬರಬಾರ್ದು. ಯಾಕೆ ಬರಬಾರ್ದು? ನನ್ನ ಹಿಂದ್ ಬರೋರ್ ನಾನ್ ನಂಬಕ್ಕಿಲ್ಲ, ಮುಂದ್ ಬರೋರ್ನ ಮುಂದ್ ಬರೋರ್ ನಂಬ್ತೀನಿ. ಯಾಕೋ? ಅವ್ರನ್ನ ತಳ್ಬಿಟ್ಟು ನಾನು ಇನ್ನಷ್ಟು ಮುಂದೆ ಹೋಗ್ಬೋದು. ಹಿಂದಿರೋರ್ನ ಯಾಕೆ ನಂಬಲ್ಲ ಹೇಳು? ಯಾಕೆ? ಅವನ್ ನನ್ ತಳ್ಬಿಟ್ಟು ಮುಂದ್ ಬಂದ್ಬಿಡ್ತಾನೆ ಅಂತ ಅನುಮಾನ ನಂಗೆ. ಅಯ್ಯ ಬರಲ್ಲ ಬಿಡ್ರಿ. ಆದ್ರೆ ಆ ಖಾಲಿ ಜಾಗದಲ್ಲಿ ಇನ್ಯಾರಾದ್ರೂ ಬಂದು ಟೆಂಟ್ ಓಪನ್ ಮಾಡ್ಕೊಂಡ್ರೆ ನಾನ್ ಜವಾಬ್ದಾರಲ್ಲ ನೋಡಿ. ಅದು ಇನ್ನೂ ಡೇಂಜರ್ ಅಲ್ವಾ ಸಂಪಂಗಿಜಿ? ಮಿಸ್ಟರ್ ಭಜರಂಗಿ, ಹೋಗ್ಲಿ, ನಿಮ್ ಖಾಲಿ ಜಾಗಗಳನ್ನೆಲ್ಲ ಸೇರಿಸಿ ನನ್ಗಾದ್ರೂ ಕೊಟ್ಬಿಡಿ. ನಿಮ್ ಹೆಸರಲ್ಲೊಂದು ರಂಗಮಂದಿರ ಕಟ್ಟಿಸ್ಕೊಂಡ್ ಕಾಪಾಡ್ತೀನಿ. ಏನ್ರಿ ಇವಳು ನಿಮ್ ಖಾಲಿ ಜಾಗನೆಲ್ಲ ಹೋಲ್ಸೇಲ್ ಆಗಿ ಕೇಳ್ತಾ ಇದ್ದಾಳೆ? ಮಿಸ್ ಸುಲೋಚನಾ ದೇವಿ, ಅದು ಸೇಲಬಲ್ ಪ್ರಾಡಕ್ಟ್ ಅಲ್ಲ, ಬೇಲಬಲ್ ಪ್ರಾಡಕ್ಟ್. ಬೇಲಬಲ್ ಪ್ರಾಡಕ್ಟ್ ಹಾಗಂದ್ರೇನು? ಅದು ಅದೇನಾಗೈತೆ, ಇರಾ ಖಾಲಿ ಜಾಗದಲ್ಲಿ ಪೂರ್ತ ಹುಲ್ಲು ಪಳ್ಳು ಮುಳ್ಳು ಪಾರ್ತಿನೇ ಬೆಳೆದು ಬಿಟ್ಟವೆ. ಕೆಳಗಡೆ ಅಡಿಲಿ ಏನೈತೆ ಅಂತಾನೆ ಕಾಣಿಸ್ತಾ ಇಲ್ಲ. ಹೌದೌದೌದು, ಕಾಣ್ತಾ ಇಲ್ಲ, ಏನೇನೇನೇನೇನೋ ಕಾಣ್ತಾ ಇಲ್ಲ. ನನ್ನ ಮಗನೇ, ನೀನ್ ಯಾವಾಗಲ ಅಲ್ಲಿ ನೋಡಕ್ ಹೋಗಿದ್ದೆ? ನೀವ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಉಬ್ಬು ತಗ್ಗು ಎಲ್ಲಾ ಕಡೆ ಓಡಾಡಿ ಓಕೆ ಆಯ್ತು ಓಲ್ ಆಯ್ತು ಅಂತ ನನ್ನ ಡೈರಿನಲ್ಲಿ ಎಂಟ್ರಿ ಹಾಕಿಸ್ಬಿಡ್ತೀರಾ? ಅಂದ್ರೆ ಅದನ್ನ ರಿಜಿಸ್ಟ್ರಿ ಮಾಡ್ಸಲ್ವಾ? ಅದನ್ನೆಲ್ಲ ಎಂತ ರಿಜಿಸ್ಟರ್ ಮಾಡಿಸಿದ್ರಿ? ಕೆಲಸ ಇಲ್ಲ ಬೋಗ್ಸಿಲ್ಲ. ರಿಜಿಸ್ಟರ್ ಮಾಡಿಸಿಬಿಟ್ರೆ ನಾವು ಅದಕ್ಕೆ ಬಾಟ ಕೊಡ್ಬೇಕಾಯ್ತದೆ, ಆಮೇಲೆ ಬೋನಸ್ ಕೊಡ್ಬೇಕಾಯ್ತದೆ. ಅವೆಲ್ಲ ತಂಟೆ ತಕರಾರೇ ಬೇಡ ಅಂತ ಹಂಗೆ ಫ್ರೀ ಬಿಟ್ಬಿಟ್ಟಿರ್ತೀವಿ. ಸುತ್ತಮುತ್ತಲೆಲ್ಲ ಸಣ್ಣ ಜಾಗ ಯಾವ್ದಿದ್ರು ಮೊದ್ಲು ಇವ್ರದ್ದಾಗತ್ತೆ, ಆಮೇಲೆ ಆಟೋಮೆಟಿಕ್ ಆಗಿ ಊರ್ನವ್ರದ್ದಾಗಿರುತ್ತೆ. ಇವರು ಒಂಥರ ಸಾರ್ವಜನಿಕರ ಸಂಪರ್ಕಾಧಿಕಾರಿ. ಎಲ್ಲಾ ಜನಗಳು ಮುಂದ್ ಬಂದು ಖರೀದಿ ಮಾಡಕ್ ಆಗಲ್ಲ, ಪಾಪ ಬಡತನ. ಏನೋ ನಾನ್ ತಗೊಂಡಿದ್ದನ್ನ ಅವ್ರು ಅನುಭವಿಸ್ಕೊಂಡು ಹೋಗಿಬಿಡ್ತಾರೆ. ಭಜರಂಗಿ, ಆ ಸಂಪರ್ಕನ ನನಗೂ ಕರುಣಿಸಿ ನೋಡಿ. ನಿಜಕ್ಕೂ ಆ ಜಾಗನೆಲ್ಲ ನೀವು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ರೆ ನೀವೇ ನನ್ನ ತಂದೆ. ಏನಂದೆ? ಹೆತ್ತ ತಂದೆ ಎಂದ್ಲು. ಸಂಪಂಗಿ ಸುತ್ತಾಕ್ಲಾ ನನ್ ಕತ್ತಿಗೆ ಒಂದ್ ಮಾರಾಕವ, ನೇಣ ಹಾಕ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಹಾಕ್ಲಾ ಜಲ್ದಿ. ಅಯ್ಯೋ ಭಜರಂಗಿ, ನಿಮ್ಗೇನಾಯ್ತು? ಸಂಪಂಗಿ ಅವ್ರಿಗೆ ಹೆಣ್ಣು ಹುಡುಗಿರು ತಂದೆ ಅಂದ್ರೆ ಹಾಗೆ ರಾಕ್ಷಸಾವತಾರ ತಾಳಬಿಡ್ತಾರೆ. ಅಯ್ಯೋ ಸಂಪಂಗಿ, ಏನ್ರೇ ಹೇಳ? ಅಯ್ಯೋ ಏನಂತ ಹೇಳಿ ಗುರುವೆ ನಾನು? ಇನ್ನು ಕಣ್ಣೋಡ್ದು ಕಪಾಳ ಕೊಡಿಸ್ಕೊಳ್ಳೋ ಸಣ್ಣ ವಯಸ್ಸಿನ ಬ್ರಹ್ಮಚಾರಿ ಅಂತ. ಅಯ್ಯ ಅದಕ್ಕೆ ಯಾಕ್ರಿ ಅಷ್ಟು ಬೇಜಾರು ಮಾಡ್ಕೊಂಡು ನಿಮ್ಮ BP ರೈಸ್ ಮಾಡ್ಕೋತಾ ಇದ್ದೀರಾ? ಹೇಳೋಣ ತಡೀರಿ, ನಿಮ್ ವಿಚಾರ ಏನು ಅಂತ. ಇಲ್ಲಿ ಗಂಟ ಯಾಕ್ಲಾ ಹೇಳಿರ್ಲಿಲ್ಲ ನನ್ನ ವಿಚಾರನ ಯಮನ್ಗೆ? ಹೇಳೋ ಅವಕಾಶನೇ ಬಂದಿರ್ಲಿಲ್ವಲ್ರಿ? ಅಲ್ರಿ, ಅವಳು ಪರಿಚಯವಾದ ತಕ್ಷಣ
ಊರು ಹೊರಗಿನ ಮನೆ ಕರ್ಕೊಂಡು ಬಂದಾಗ ನೀವೇನಂತ ಹೇಳಿದ್ರಿ? ಏನಂತ ಹೇಳಿದ್ದಿಲ್ಲ. ಪರಿಚಯದ ಪುಟ ನೀನು ಓಪನ್ ಮಾಡು, ಪಾಠನೆಲ್ಲ ನಾನು ಒಪ್ಪಿಸ್ಕೊತೀನಿ ಅಂತ ಹೇಳಿರ್ಲಿಲ್ವಾ? ಹಂಗಂದಿದ್ನ? ಹೌದು. ಅಲ್ವೋ ಬೇವರ್ಸಿ ನನ್ನ ಮಗನೇ, ಮೊದಲೇ ಹೇಳಕ್ಕಿಲ್ವೇನ್ಲ? ಸರಿ, ಪರಿಚಯವಾಯ್ತಲ್ಲ ಬಿಡು. ನೀನೀಗ ಜಾಗ ಖಾಲಿ ಮಾಡು, ನಾನು ಪಾಠ ಓದ್ಕಂತೀನಿ. ವಾಳಗಿಲಿ ಬಿದ್ದು ಕಾಲಗಿಲಿ ಮುರ್ಕೊಂಡಿರೋ ಹುಷಾರು. ತಗ, 2 ರೂಪಾಯಿ ಐತೆ. 1.5 ರೂಪಾಯಿನಲ್ಲಿ ಟೋರಿಂಗ್ ಹಾಕಿ ಸಿನಿಮಾ ನೋಡಿ 8 ಆಣೆ ಕಡ್ಲೆಕಾಯಿ ತಿನ್ಕೊಂಡು ಅಲ್ಲೇ ಮನಿಕೊಂಬಿಡು. ಏನೇನೇನು 2 ರೂಪಾಯಿಗೆ ಸಿನಿಮಾನು ನೋಡಿ ಕಡ್ಲೆಕಾಯಿನೂ ತಿನ್ನದೆ? ಮಾಡ್ಬೇಕಪ್ಪ, ತಿನ್ಬೇಕಪ್ಪ. ಅದ್ ಹ್ಯಾಕ್ ಸಾಧ್ಯ? ಈಗ ಖರ್ಚು ಮಾಡಿದ್ರೆ ತಾನೇ ನಿನಗೆ ಖರ್ಚಾಗೋದು ದುಡ್ಡು. ಖರ್ಚು ಮಾಡ್ಲೇಬೇಕಲ್ರಿ? ಖರ್ಚು ಮಾಡಬೇಡ ಕಣೆ, ನೀನ್ ಖರ್ಚು ಮಾಡಿದ್ರೆ ಖರ್ಚಾಗಿ ಬಿಡುತ್ತೆ. ಹಾ, ಸಿನಿಮಾ ದುಡ್ಡು ಹೋಯ್ತಾ 1.5, ಹೌದು. 8 ಆಣೆ ಉಳ್ದಿರುತ್ತೆ, ಜೇಬನಾಗ ಇಟ್ಕೋ. ಕಳ್ಳೆಕಾಯಿನ ಹತ್ರ ಹೋಗು, 8 ಆಣೆ ಕಳ್ಳೆಕಾಯಿ ಕೊಡಯ ಅಂತಾನು ಕೊಡ್ತಾನೆ. ಅವನ್ ಪಕ್ಕದಲ್ಲೇ ಕೂತ್ಕೊಂಡು ತಿಂದ್ಬಿಡು. ತಿಂದ ಮೇಲೆ ಅವ್ನ್ ದುಡ್ಡು ಕೇಳ್ತಾನೆ. ದುಡ್ಡು ಕೊಡದೆ ಕಳ್ಳೆಕಾಯಿ ಕೊಟ್ಟಿದ್ಯಲ್ಲ ನೀನು, ಯಾರ ಮುಂದೆ ಹೇಳ್ತೀಯಲ್ಲ ಅಂತನ್ನು. ಅವನೇನಾರು ಹೊಡಿಯಕ್ ಬಂದ್ರೆ ನನ್ನ ಹೆಸರು ಹೇಳು, ಬುಟ್ಟಿ ಅಲ್ಲೇ ಬಿಟ್ಟು ಹೊಡಿಯಕ್ ಬಿಡ್ತಾನೆ. ಕೇಳಿಲ್ಲ ನಂತವ ರಾಜಕಾರಣ ನನ್ನ ಮಗನೇ. ನಿಜವಾಗ್ಲೂ ನೀವು ಮಂತ್ರಿ ಆಗಕ್ಕೆ ಲಾಯಕ ಕಣ್ರಿ. ಇವತ್ತು ನಾನು ಮನಸ್ಸು ಮಾಡಿದ್ರೆ ಖಾಲಿ ಇರೋ ಉಪ ಪ್ರಧಾನಿ ಪಟ್ಟನ ನಾನೇ ತಕ್ಕ ಬೈದು ಕಂಡ. ದೇವಿಲಾಲ್ ಬುಡಿಸ್ಬಿಟ್ಟಿದೀವಲ್ಲ ಈಗ ನಾನೇ ಮುಂದೆ ಭಾವಿಲಾಲ್. ಏನು ಎಲೆಕ್ಷನ್ ಗೆಲ್ದೆ? ನಮ್ಮಂತವ್ರಿಗೆ ಎಲೆಕ್ಷನ್ನೇ ಬೇಡ ಕಂಡ್ಲ. ಹಿಂದ್ಗಡೆ ಬಾಗ್ಲು ಅಂತ ಒಂದ್ ಐತಲ್ಲೋ ನನ್ನ ಮಗನೇ. ಆದ್ರೆ ನಮ್ಮ ದೇವಿಲಾಲ್ರು ಬೇಜಾರು ಮಾಡ್ಕೋತಾರೆ ಅಂತ ನಾನೇ ಬೇಡ ಹೋಗ್ಲಿ ಅಂತ ಬಿಟ್ಬಿಟ್ಟೆ. ಅವ್ರಿಗೇಂತ ಸೃಷ್ಟಿ ಮಾಡಿದ ಆ ಕುರ್ಚಿ ಹಂಗೆ ಇರ್ಲಿ ಅಂತ ಹೇಳಿವ್ನಿ. ಆ ಮಾತ್ ಕೇಳಿ ನಮ್ಮ ಹಣಕಾಸು ಮಂತ್ರಿ ಮಧು ದಂಡ ತೆತ್ತು. ಅಯ್ಯೋ ದಂಡ ತೆತ್ತಲ್ರಿ, ಮಧು ದಂಡವತೆ. ಅವೆಲ್ಲ ಟ್ಯಾಕ್ಸ್ ಏರಿಸಿದವರು ಅವ್ರು ಕಣ್ಕೊಂಡು ಬಿಟ್ಬಿಟ್ರು ಕಂಡ. ಇವತ್ತಿನ ಸೆಂಟ್ರಲ್ ಮಂತ್ರಿಗಳಲ್ಲಿ ಅವರೇ ಸ್ವಲ್ಪ ಉತ್ತಮ ಅಂತ ಕಾಣತ್ತೀರಿ. ಅವ್ರು ಅವತ್ತಿನಿಂದಲೇ ಉತ್ತಮರು ಕಂಡ. ಯಾವತ್ತು ಹೇಳು? ಅವತ್ತು ನಮ್ಮ ಜಯಪ್ರಕಾಶ್ ನಾರಾಯಣ ರಾಯರಿಗೆ. ನಾರಾಯಣ ರಾಯರಲ್ಲ, ಜಯಪ್ರಕಾಶ್ ನಾರಾಯಣ್. ನಾನು ಹೇಳೋದೇ ಹಂಗೆ ಏಕವಚನದಲ್ಲಿ ಕರೆಬಾರ್ದು ಕಂಡ, ಮುಂದೆ ರಾವ್ ಸೇರಿಸ್ಬೇಕು. ತಮ್ಮ ಮೂತ್ರಪಿಂಡನ ಅವ್ರಿಗೆ ದಾನ ಮಾಡಿದ್ರಲ್ಲ, ಅವತ್ತೇ ಉತ್ತಮರಾಗ್ಬಿಟ್ರು ಕಂಡ. ಆ ಮಧು ದಂಡ ತೆತ್ರಿಗೆ ನಾನೇ ಅಲ್ವಲ್ಲ ಈ ಸಾರಿ ತೆರಿಗೆ ಇಲ್ಲ ಏರ್ಸಕ್ ಹೇಳಿದ್ದು. ನೀವ್ಯಾಕೆ ಹೇಳಕ್ ಹೋದ್ರಾಗೆ? ಯಾಕೆ ಅಂದ್ರೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕಲ್ಲೋ. ಎಲ್ಲ ರೇಟ್ ಏರಿಸಿಬಿಟ್ರೆ ಜನ ದಂಗೆದ್ದು ಬಿಡ್ತಾರ, ಹಾಳಾ ಸರ್ಕಾರ ಅಂತಾರ. ಜನ ಹಾಳಾದ್ದು ಅಂದ್ಮೇಲೆ ಅದು ಹಾಳಾದ್ದು ತಾನೆ, ಹಾಳಾಗಿ ಹೋಯ್ತದೆ. ಅವಾಗ ಇನ್ನೊಂದು ಹೊಸ ಸರ್ಕಾರ ಬರ್ತದೆ, ಪ್ರಚಾರಕ್ಕೆ ಹೋದ ದುಡ್ಡು ಹೊಡ್ಕೊಂಡು ಹೋಗ್ಬಿಡೋದು. ಸರ್ಕಾರ ಬದಲಾವಣೆ ಆದ್ರೆ ಕಂಡ ನಮ್ ಜೇಬ್ ತುಂಬೋದು ನನ್ನ ಮಗನೇ. ಹಾಗಾದ್ರೆ 100 ರೂಪಾಯಿ ನೋಟ್ ಕೊಡಿ, ಜಾಗ ಖಾಲಿ ಮಾಡ್ತೀನಿ ನಾನು. ನಿನ್ ಏಕ್ತೇನಲ್ಲ 100 ರೂಪಾಯಿ ತಗೊಳ್ಳೋದು, 50 ರೂಪಾಯಿ ತಗೋ, 25 ರೂಪಾಯಿ ವಾಪಸ್ ತಗೊಂಡ್ಬಂದು ಜಾಗ ಖಾಲಿ ಮಾಡಿಲ್ಲಿಂದ ನನ್ನ ಮಗನೇ. ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ ಗಂಟ ನಾನು ಈ ಬೃಂದಾವನದ ಸರೋವರದಲ್ಲಿ ರಾಸ ಕ್ರೀಡೆ ಆಡಂಗಿಲ್ಲ ಕಣ್ಣ. ಅದೇ ಹಾಕ್ಲಂಗ್ ನೋಡ್ತೀಯ? ತಗೊಳ್ಳ. ಸಾಚಾ ನೋಟ ಕೋಟಾ ನೋಟ ಅಂತ ನೋಡ್ತಾ ಇದ್ದೀನಿ. ಓ, ನೀನ್ ಸಾಚಾ ಕೋಟ ಅನ್ನೋದು ಅದು ಬೇರೆ ಗುರು ಸಿಗತ್ತಾ? ಹಂಗ ನೀನ್ ಬಾಳ ಮಿಂಡ್ರಿ ಕೊಡ್ತಾನ ಆಗ್ತೀಯ ನೀನು. ಯಾಕ್ರೆ? ಅಲ್ಲ ಕಣ್ಣ, ಸಾಚಾ ನೋಟ್ ಹೆಂಗಿರ್ತದೆ, ಕೋಟಾ ನೋಟ್ ಹೆಂಗಿರ್ತದೆ ಗೊತ್ತೇನ ನಿಂಗೆ? ಸಾಚಾ ನೋಟಿನ ತಲೆ ಮೇಲ್ ಹೊಡೆದಂಗ್ ಮಾಡಿರ್ತಾರೆ ಕಂಡ ಕೋಟಾ ನೋಟು. ಈ ಚಲಾವಣೆಯಲ್ಲಿ ಅರ್ಧಂಬರ್ಧ ಯಾವ್ದು ಎಲ್ಲ ನಮ್ ಪಾರ್ಟಿ ಇದೆ ಅಲ್ವೆಲ್ಲ. ಅವ್ರು 50 ಹೊಡೆದ್ರು, ನಾನು ಅದ್ರಲ್ಲಿ 25 ಹೊಡೆದೆ ಅಷ್ಟೇ. ನಾವೆಲ್ಲ ಅಣ್ಣ ತಮ್ದಿರಲ್ವೆಲ್ಲ, ಹಂಚ್ಕೋಬೇಕಲ್ವಪ್ಪ. ಸರಿ ಸರಿ, ಶುರು ಮಾಡ್ಕೊಳ್ಳಿ ನಿಮ್ ಲವ್ ಸೀನು. ನಾನಿನ್ ಬರ್ತೀನಿ. ನೀನಿನ್ ಬರ್ಬೇಡ, ನೀನಿನ್ ಬರ್ಲೇಬೇಡ. ಎಲ್ಲಿ ಹೋದ್ರು ಸಂಪಂಗಿ? ಅದೊಂದು ಕಾಮಂಗಿ ಹೋಗ್ಲಿ ಬಿಡು. 1000 ರೂಪಾಯಿ ಕೊಟ್ಬಿಟ್ಟೆ, ಯಾವ್ದಾರ ಟಾಕೀಸ್ ಹೋಗಿ 3 ಶೋ ಸಿನಿಮಾ ನೋಡ್ಬಿಡು ಅಂತ. ಏನು 3 ಶೋ ಸಿನಿಮಾ ನೋಡೋಕೆ 1000 ರೂಪಾಯ? ಅದಿನ್ನೂ ಕಮ್ಮಿ. ನಾನು ಒಂದೊಂದು ಶೋಗೆ 1000 ರೂಪಾಯಿ ಖರ್ಚು ಮಾಡು ದಿಲ್ದಾರದ ಮನುಷ್ಯ ಅಲ್ವಾ? ಬಾಪ್ರೇ ಬಾಪ್. ಹಾಗಾದ್ರೆ ನಿಮ್ಮ ಆದಾಯ ಎಷ್ಟಿರ್ಬೇಕು? ಆಯ ದಾಯ ಎಲ್ಡು ನೋಡಕ್ಕಿಲ್ಲ ನಾನು. ನಿನ್ನಂತ ಕಾಯ ಕಣ್ಣು ಮುಂದೆ ಬಂದಾಗ ಸರಿ. ನನ್ನ ಮಗ ಸಂಪಂಗಿನೂ ಮಿಸ್ಟರ್ ಅಂತೀಯ, ನನಗೂ ಮಿಸ್ಟರ್ ಅಂತೀಯ. ನಮ್ಮಿಬ್ರು ಮೀಟ್ರಿಗೂ ಯತ್ವಾಸನೇ ಇಲ್ವಾ ನಿಂತವ? ನನ್ ಮಗ ನೋಡಿದ್ರೆ 3.5 ಅಡಿ ಅವನೇ, ನಾನ್ ನೋಡಿದ್ರೆ 6.5 ಅಡಿ ಇದ್ದೀನಿ. ಒಂದಕ್ಕೊಂದಕ್ಕೆ ಡಿಫರೆನ್ಸೇ ಬೇಡವಾ? ಇಟ್ಟು ಬೂದಿ ಒಂದೇನಾ? ಎಣ್ಣೆ ನೀರು ಒಂದೇನಾ? ಬೆಣ್ಣೆ ಎಣ್ಣೆ ಒಂದೇ ಆಯ್ತದ? ಪಕೋಡ ಮೈಸೂರು ಪಾಕು ಒಂದೇ ಆಯ್ತದ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮಿಸ್ಟರ್ ಬಜರಂಗಿ. ಗುಲಾಮ್ರಿಗೂ ಯಜಮಾನ್ರಿಗೂ ಡಿಫರೆನ್ಸ್ ಇರಬೇಕು ನೋಡಿ. ಗಂಡಸರನ್ನೆಲ್ಲ ಮಿಸ್ಟರ್ ಅಂದು ಅಭ್ಯಾಸ ಆಗಿ ಹೋಗಿದೆ ನಂಗೆ.
ಪರವಿಲ್ಲ ನನ್ನ ಗಂಡಸು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಲ್ಲ. ಹೌದು, ನಿನ್ಗೆ ಯಾವ್ಯಾವ ತರ ಡ್ಯಾನ್ಸ್ ಬರ್ತದೆ? ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್. ಅದು ಡಿಸ್ಕೋ, ಟ್ವಿಸ್ಟ್, ಶೇಕ್, ಬ್ರೇಕ್, ಅಯ್ಯೋ ಇದೆಲ್ಲ ಎಲ್ಲೆಲ್ಲಿ ಕುಣಿತಾರೆ? ಬೆಂಗಳೂರು MG ರೋಡ್ ನಲ್ಲಿ ಬಾರ್ನಲ್ಲಿ ಮ್ಯಾಲ್ ಕುಣಿತಾರಲ್ಲ ಕತ್ತಾದ್ಮೇಲೆ ಅದು. ಕಮ್ ಆನ್ ಬಜರಂಗಿ, ವಾಟ್ ಇಸ್ ದಿಸ್? ಅದು ಕ್ಯಾಬ್ರೆ. ಕ್ಯಾಬ್ರೆ ಅಂದ್ರೆ ಕ್ಯಾ ಅಂದ್ರೆ ಏನು, ಬರೆ ಅಂದ್ರೆ ಬೆತ್ತೆ. ನೀವ್ ಯಾವಾಗ ಅಲ್ಲಿಗೆ ಹೋಗಿದ್ರಿ ಮಿಸ್ಟರ್ ಪಂಚರಂಗಿ? ಓ ಸಾರಿ ಬಜರಂಗಿ. ಮಿಸ್ಟರ್ಗೆ ಇಷ್ಟರ್ ಅನ್ಬೇಡ, ನನಗೆ ಮಿಸ್ಟರ್ ಅಂದ್ರೆ ಆಗಕ್ಕಿಲ್ಲ. ಸರಿ ಯಜಮಾನ್ರೆ ಅನ್ಬಿಡ್ತೀನಿ. ಯಜಮಾನ್ರೆ ಅನ್ಬೇಡ. ಯಾಕೆ? ಅಜ್ಜಪ್ಪ, ಅದು ತೀರಾ ವಯಸ್ಸಾದ ಮುದುಕರಿಗೆ ಹೇಳ ಮಾತು. ಅಂದ್ರೆ ನಮ್ಮಂತ ಕಾಲೇಜ್ ಹುಡ್ರಿಗೆ ಹೇಳ ಮಾತಲ್ಲ ಅದು. ನೀವ್ ಯಾವಾಗ ಕಾಲೇಜ್ಗೆ ಹೋಗಿದ್ರಿ? ಅದೇನಾಯ್ತು, ನನ್ನ 5ನೇ ಹೆಂಡತಿ ಇದ್ಲಲ್ಲ, ಅವ್ 4ನೇ ಮಗಂಗೆ ಕಾಲೇಜಿಗೆ ಶೀಟ್ ಕೊಡ್ಸಕ್ ಹೋಗಿದ್ನಲ್ಲ, ಕಾಲೇಜ್ ಮೆಟ್ಲು ಹತ್ತಿದಂಗ ಆಗ್ಲಿಲ್ವೇ? ಏನಂದ್ರಿ? ನಿಮಗೆ 5 ಜನ ಹೆಂಡತೀರಾ? ಇದಾರೆ, ಇದ್ರು. ಮನೆ ಕೆಲಸದೊಳಗೆ ಮಾಡ್ಕೊಂಡಿದ್ದೆ. ಮಧ್ಯರಾತ್ರಿ ಮನೆ ಬಿಟ್ಟು ಹೊಂಟೋದ್ಲು. ಅವಳೇ ಮೊದಲನೇವಳು. ಎರಡನೇವಳು? ನಮ್ಮೂರಿಗೆ ಬಂದಿತ್ತು ಒಂದು ನಾಟಿ ಕಂಪನಿ. ಅವತ್ತು ಅಧ್ವಕ್ಷತೆ ಬಂದಿದ್ರು ಯಾರೋ ಒಬ್ರು ಪುಣಾತ್ಮರು ರಾಜಕಾರಣಿಗಳು. ಅವ್ರ ಜೊತೆ ಅವಳು ಹೊಂಟೋಗಿಬಿಟ್ಲು. ಪಾಪ. ಮೂರನೇವಳು? ಒಬ್ಬ ಶಾಸ್ತ್ರದವನ್ ಬಂದ, ನನ್ನ ಎದುರಿಗೆ ಹೇಳ್ದ ಶಾಸ್ತ್ರನ. ಅವಳಿಗೆ ನೀನ್ ಈ ಜಾಗ ಬಿಟ್ಬಿಟ್ರೆ ಕೋಟ್ಯಾಧೀಶ್ವರಿ ಆಗ್ತೀಯಾ ಅಂತೇಳಿ ಕಲ್ಕತ್ತಾ ಕರ್ಕೊಂಡು ಹೋಗಿಬಿಟ್ಟ. ತಿರುಗಿ ವಾಪಸ್ ಕಳಿಸಲೇ ಇಲ್ಲ. ಹಾಗಾದ್ರೆ 4ನೇವಳು ಹೀಗೇನಾ? ಯಾವ ಹಂಗಲ್ಲ, ನಮ್ ಸ್ನೇಹಿತರಿದ್ರು ಹುಬ್ಬಳ್ಳಿಲಿ. ಬಸ್ ಕಂಡಕ್ಟರ್ ಆಗಿದ್ದ, ಕರ್ಕೊಂಡೋಗಿದ್ದ, ವಾಪಸ್ ಕಳಿಸ್ಲಿಲ್ಲ. ಎಷ್ಟು ಕೂಲ್ ಆಗಿ ಹೇಳ್ತಿದ್ದೀರಲ್ಲ. 5ನೇವ್ರು? ಅದನ್ನೆಲ್ಲ ಕೇಳಬಾರ್ದು ನೀವು. ನಮ್ಮಂತನ ಅಂದ್ರೆ ಒಂಥರ ರೈಲ್ವೆ ಬೋಗಿ ಇದ್ದಂಗೆ, ಈ ಕಡೆಯಿಂದ ಹತ್ತದು, ಆ ಕಡೆ ಇಳ್ಕೊಂಡ್ಬಿಡೋದು. ಇಷ್ಟೆಲ್ಲ ತಾಪತ್ರಯ ಯಾಕೆ? ನೀವೊಬ್ಬಳನ್ನ ಪರ್ಮನೆಂಟ್ ಆಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಅವಳು ನಿಮ್ ಜೊತೆಲೇ ಇರ್ತಾಳೆ. ಆ ಕೆಲ್ಸ ನೀನೇ ಯಾಕೆ ಮಾಡಬಾರ್ದು? ಮಾಡಬಹುದು, ಆದ್ರೆ ನನ್ಗಿನ್ನೂ ಡೈವೋರ್ಸ್ ಮಾಡಿಲ್ವಲ್ಲ. ನೀ ಡ್ರೈವರ್ ಇಟ್ಕೊಂಡಿದ್ಯಾ? ಅಯ್ಯೋ ಹಾಗಲ್ಲ ರೀ, ಡೈವೋರ್ಸ್ ಅಂದ್ರೆ ವಿವಾಹ ವಿಚ್ಛೇದನ ಅಂತ. ಹಂಗ? ನಿಂಗೆ ಲಗ್ನ ಬೇರೆ ಆಗಿದ್ಯಾ ಈ ಹಿಂದೆ? ಅದ್ಯಾರು ನಿನ್ನಂತ ಬೆನಜೀರ್ ಪೇಸ್ ಕಟ್ಟನ್ನು ಮೋಸ ಮಾಡ್ದಾನ ಯಾವನು? ನಿಮ್ಮ ಕರ್ನಾಟಕದ ಮಾಜಿ ಮಂತ್ರಿ ಮಹಾಶಯ. ಹಂಗಾರೆ ನೀನು ಆಶ್ರಯ ಕಳ್ಕೊಂಡು ಅನಾಥಳಾಗಿ ಒದ್ದಾಡ್ತಾ ಇರೋ ಒಬ್ಬ ಉತ್ತಮ ತರುಣಿ. ಎದರಕಬೇಡ ರಮಣಿ, ನೀನೇ ನನ್ನ ಕಣ್ಮಣಿ, ಈ ಮನೆ ಬೆಡ್ ಲ್ಯಾಂಪಿನ ಚಮಣಿ. ಯಾವನು ನಿನ್ನ ಮಾನನಷ್ಟ ಮಾಡ್ದ ಹೇಳು? ಅವ ನಮ್ಮ ಮಹದೇಶ್ವರನ ಬೆಟ್ಟದ ವೀರಪ್ಪಂತವ ಹೇಳಿ ಪೀಸ್ ಮಾಡಿಸಿಬಿಡ್ತೀನಿ ನನ್ನ ಲೈಲಾ. ಧನ್ಯಲಾದೆ. ಬಜರಂಗಿ, ಬಜು, ಬಜು, ಏನ್ ಹೇಳು? ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ. ನಿನ್ನ ಬೆಂಗಳೂರಲ್ಲಿ ಏನಿದೆ ಮಣ್ಣು? ಏನ್ ಸುಳ್ಗಾಡ್ ಬರೀ ಬೀರ್ ಬಿಟ್ರಿ ಇನ್ನೇನಿದೆ ಮಣ್ಣು? ಬೆಂಗಳೂರೇನು ಬಾಂಗ್ಲಾದೇಶಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಯ್ತೀನಿ. ನಿನ್ನ ರಂಗಿನ ಭಂಗಿ ಸಿಕ್ಕರೆ ಸಾಕು. ಶರಣ್ರಿ ಅಪ್ಪಾರ, ಏನ್ಲ ಬುಂಡೇಶಿದ್ದ? ಹೆಂಗ್ಲಾಯ್ತೆ ನಿನ್ ಸೇಂದಿ ಏಳ್ಸ ಕೆಲ್ಸ? 10 ತಿಂಗಳಾಯ್ತು ಬುದ್ಧಿಯವರ. ಈಗ ನಮ್ ಹೊಸ ಮುಖ್ಯಮಂತ್ರಿ ಬಂದವರಲ್ಲ, ಅವ್ರ ಮನ್ಸು ಮಾಡಿದ್ರೆ ನಮ್ಮಂತವ್ರಿಗೆ ಒಪ್ಪತ್ತು ಊಟ ಕಂಡ್ರಪ್ಪ. ಇಲ್ಲ ಅವ್ರೇನಾರ ಹಿಂದು ಮುಂದೆ ನೋಡಿದ್ರೆ. ನೀ ಚಿಂತೆನೆ ಮಾಡ್ಬೇಡ, ಅವ್ರ ಹಿಂದು ನೋಡೋ ಮನ್ಸಾನೆ ಅಲ್ಲ ಕಂಡ. ಅವ್ರಿಗೆ ನಾನೆಲ್ಲ ಟ್ರೈನಿಂಗ್ ಕಾಲೇಜ್ ಕಲಿಸಿವ್ನಿ. ಅವ್ರ ಏನಿದ್ರು ಮುಂದೆ ನೋಡೋರೆ ಕಂಡ. ನೋಡ್ಲಾ ಎಂತೆಂತ ಇದನ್ನ ಜಾರಿ ತರ್ತಾರೆ ನೋಡ್ಲಾ. ಚಿಂತೆ ಮಾಡ್ಬೇಡ, ವಂಶ ಪಾರಂಪರ್ಯವಾಗಿ ಬಂದದ್ದನ್ನ ಕಿತ್ಕೊಳ್ಳೋರು ಅಲ್ಲ ಕಣ್ರಪ್ಪ ಅವರು. ಮನುಷ್ಯ ತಿನ್ನ ಅನ್ನ ಕಿತ್ಕತಾನ. ಅದಿರ್ಲಿ, ಎಲ್ಲಿ ಗಂಟ ಒತ್ತರಿಸಿದೀಯಲ್ಲ ಜಮೀನ್? ಯಾವ ಜಮೀನ್ ರೀ ಅಪ್ಪಾರ? ಅದ ಬುದ್ಧಿಯವರ ನಿಮ್ ಕೈಲಿ ಜಾಗ? ಅದೇ ಕಣ್ಲ, ಎಂತ ಮಜಬೂತಾದ ಜಾಗ ಅಲ್ಲ ಅದು. ನಮ್ಮ ಮಂತ್ರಿಗಳು ಕೂಡ ಮೆಚ್ಚಿದ ಜಾಗ ಅಲ್ವೇನ್ಲ? ಬುಡಿ, ನೀರಾಡಿ ಹಳ್ಳ ದೊಡ್ಡದಾಗಿ ಪೊಸೆ ಬಂದ್ಬಿಡ್ತು. ಬೇಸರವಾಗಿ ಮಾರ್ಬಿಟ್ಟೆ ಬುದ್ಧಿ. ಮತ್ತೇನ್ಲ ಹೊಸ ಸುದ್ದಿ? ಅಮ್ಮವ್ರನ್ ಕರ್ಕೊಂಡ್ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಯಾರ್ಲಾ ಅದು ನಿನಗೆ ಟೆಲಿಗ್ರಾಮ್ ಕೊಟ್ಟಿದ್ದು ಈ ವಿಷಯದಲ್ಲಿ? ಯಾರಿಲ್ರಿ, ಅವ್ರೇ ನಮ್ಮೂರ್ ಗುಡಿ ಗಂಟು ಬಂದು
ನನ್ ತಾವಳೆ ಸಾಮಾನ್ ತಗೊಂಡ ಸಾಮಾನು? ಎಂತ ಸಾಮಾನ್ಲ? ಪೂಜೆ ಸಾಮಾನು. ಹಂಗೇಳಪ್ಪ. ಅದೇ ಆ ಪೂಜೆ ಸಾಮಾನ್ ತಗೊಂಡಾಗ ತಿಳಿತ್ರಿ ಅವ್ರೇ ನಿಮ್ ಮನೆಗ್ ಬಂದಿರೋ ಅಮ್ಮೋರು ಅಂತ. ಈ ನನ್ನ ಮಗ ಯಾವಾಗ್ಲೂ ಅವಳು ಪೇಸ್ ಕಟ್ ನೋಡ್ಬಿಟ್ಟವನೇ. ಏನಪ್ಪ ನೀನು ಬಾಳ ಹಿಂದುಳಿದ ಮನಸ್ಸ ಅಲ್ವೇನ್ಲ? ಹೌದ್ರಿ ಅಪ್ಪಾರ, ಹಿಂದುಳ್ದವ್ರಲ್ಲಿ ಬಹಳ ಹಿಂದುಳ್ದವ್ ನಾನು. ನನ್ನ ಮಗನೇ ಮುಂಚೆನೆ ಹೇಳಕ್ಕಿಲ್ವೇನ್ಲ? ನಿಮ್ ಜಾತಿಗೆ ಅಂತ ಒಂದ್ ಸೀಟ್ ಕೊಡಿಸ್ಬಿಡ್ತಿದ್ದೆ. ನಮ್ಗೆ ಯಾಕ್ರಿ ಅಪ್ಪ ಅವೆಲ್ಲ? ಇರ್ಬೇಕು ಕಣ್ಲ, ನಿನ್ನಂಥವ್ರಿಗೆ ಕಣ್ಲ ನಾಳೆ ಮಂತ್ರಿ ಮಂಡ ಮಾಡಕ್ಕೆ ತಾಕತ್ತಿರೋದು. ದುನಿಯಾ ಜುಕ್ತಿ ಐ ಜುಕಾನೆ ವಾಲಾ ಚಾಹಿಯೆ. ಅವಕಾಶ ಇರತ್ತೆ ಕಣ್ಲ ನಿಮ್ಮಂತವ್ರಿಗೆ. ಈ ವಿಚಾರ ಯಾರಿಗೂ ಹೇಳ್ಬೇಡ. ನಮ್ಗೆಲ್ ಮಂತ್ರಿ ಆಗೋ ಯೋಗ್ಯತೆ ಐತೆ ಕಣ್ರಪ್ಪ. ಅದ್ಯಾಮ ಬೋಡ್ಲ, ಜನರನ್ನ ನಂಬ್ಸೋ ತಾಕತ್ತಿದ್ರೆ ಸಾಕು. ಇವತ್ತು ದೇಶ ಆಡ್ಬೋಯ್ದು ಕಣ್ಣ. ಸಕ್ರಿ ಪಾಲ್ಟ್ನ ಪರ್ಮನೆಂಟ್ ಮಾಡ್ಕೊಂಡ್ ಬಂದವನಲ್ವೇನ ನೀನು ನಮ್ಮೂರ್ ಜಾತ್ರೆಲಿ? ಹೌದ್ರಿ, ಆದ್ರೆ ನಿಮ್ಗೆ ಅಷ್ಟೊಂದ್ ದೊಡ್ಡವರೆಲ್ಲ ಗೊತ್ತಾಯ್ತಾ ನಾನು ನೋಡಿಯಾ? ಅಯ್ಯೋ ನನ್ನ ಮಗನೇ, ನನ್ ಯೋಗ್ಯತೆ ನಿನ್ಗೆ ಇನ್ನೂ ಗೊತ್ತಿಲ್ಲ, ಇಡೀ ದೇಶಕ್ಕೆ ಗೊತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದ ಗಂಟ ಯಾರಿಂದ ಯಾವ ಕೆಲಸ ಆಗ್ಬೇಕು ಹೇಳು. ಮಂಡ್ಯ ಟು ಇಂಡಿಯಾವರೆಗೂ ಏನೇನಾಗಬೇಕು ಹೇಳ ಮಾಡಿಸ್ತೀನಿ. ಬರೀ ಪೋಲಿ ಗ್ರಾಮೀಣ ಮೇಲ್ ಮಾಡಿಸ್ತೀನಿ ಕಣ್ಣ. ಹಂಗಾರೆ ಅವರೆಲ್ಲ ನಿಮ್ ಮಾತ್ ಕೇಳ್ತಾರ ಬುದ್ಧಿ? ನನ್ನ ಮಾತ್ ಕೇಳ್ದೆ ಇದ್ದಿದ್ದಕ್ಕಲ್ವೆಲ್ಲ ಅವರೆಲ್ಲ ಹಾಳಾಗ್ ಹೋಗಿದ್ದು. ಈ ಸಾರಿ ನನ್ನ ಮಾತ್ ಕೇಳಿದ್ದಕ್ಕೆಲ್ವೆಲ್ಲ ದೇಶದಲ್ಲಿ ಇಷ್ಟೊಂದು ಗಂಡಾಂತರ ಬಂದಿರೋದು. ದೊರೆತನ ಬದ್ಲಾಗೋಯ್ತಲ್ಲೋ. ಪಾಕಿಸ್ತಾನದಲ್ಲಿ ಬೆಂಜೂರು ಬಿಟ್ಟು ಗಂಡ ಅರೆಸ್ಟ್ ಆಗ್ಬಿಟ್ಟ, ಹಿರಿ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ ಬಂದಿರ್ಬೋದು, ಆ ವಿಷಯ ಬೇರೆ. ನೋಡ್ಲಾ, ಕರ್ನಾಟಕದ ಮಂತ್ರಿ ಮಂಡಲನೇ ಕಮಾಂಡ ಹಿಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದೆ ನನ್ನಿಂದ ಅಲ್ವೇನ? ಇಷ್ಟೇ ಅಲ್ಲ ಕಂಡ, ಮದ್ರಾಸಲ್ಲಿ 1 ಗಂಟೆ ನಾನು ಇದ್ದಿದ್ದಕ್ಕೆ ಮುಖ್ಯಮಂತ್ರಿ ಕರುಣಾನಿಧಿ ಮಗನೇ ಎದುರು ಪಾರ್ಟಿ ಸೇರ್ಬಿಟ್ಟ ಕಂಡ. ಹೌದಾ? ನಾನು ನೋಡಿಯಾ, ನಿಮ್ ಮಾತ್ ಕೇಳ್ದವ್ರು ಈ ಎಷ್ಟು ಜನ ಮುಂದುವರ್ದವ್ರೆ ಅಂತ ಹೇಳ್ತೀರ ಬುದ್ಧಿ? ಏನ್ ಒಂದ ಎರಡ ಹೇಳಕ್ಕೆ? ಅಯ್ಯೋ ಅದಕ್ಕೊಂದ್ ಕಾದಂಬರಿನೇ ಬರಿಬೇಕಣ್ಣ. ಹಂಗ ಯಾಕಲ ಮುಂದುವರ್ದಿಲ್ಲ? ನಮ್ಮ SR ಬೊಮ್ಮಾಯಿ ಸಾಹೇಬ್ರು ನನ್ನ ಮಾತು ಕೇಳಿದ್ದಕ್ಕೆ ಅಲ್ವೇನ ಇವತ್ತು ಹೆಡ್ ಆಫೀಸಲ್ಲಿ ಮಿರಿ ಮಿಂಚುತ್ತಾ ಇರೋದು. ಲೇ ನನ್ನ ಮಗನೇ, ನಮ್ಮ ಬಂಗಾರಪ್ಪನವ್ರಿಗೆ ಭವಿಷ್ಯ ಹೇಳೋದು ನಾನೇ ಅಲ್ವೇನ? KR ಪೇಟೆ, ದಾವಣಗೆರೆ, ಹಿರಿಯೂರಿನಲ್ಲಿ 8 ತಿಂಗಳ ಮುಂಚೆನೆ ಬಂಗಾರಪ್ಪನವರ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಕೈ ಎತ್ತಿ ಹೇಳಿದ ನನ್ನ ಮಗ ನಾನೇ ಅಲ್ವೇನ? ಹಂಗೇನ್ರಿ ಅಪ್ಪ? ನಮ್ಮ ರಾಮರಾಯರು ಡೆಲ್ಲಿನಲ್ಲಿ ಆಸ್ಪತ್ರೆ ಸೇರಿದ್ದು ನನ್ನಿಂದಲೇ ಅಲ್ವೇನ? ನನ್ನ ಮಾತು ಕೇಳೇ ಅಲ್ವೇನ? ಹೆಂಗ್ರಿ ಅಪ್ಪ? ಕಳೆದ ಸಾರಿ ನನ್ನ ಮಾತು ಕೇಳದೆ ಈ ದೇಶಕ್ಕೆ ಹೋಗಿದ್ದಾಗ ಅಲ್ವೇನ ಅವ್ರು ಕುರ್ಚಿ ಕಾಲು ಮುರಿದಿದ್ದು. ಹಂಗಾಗಿ ಅವ್ರು ಈ ಸಾರಿ ಹುಷಾರಿಲ್ದೆ ಇದ್ದಾಗ ನನ್ನ ಕರೆಸ್ಬಿಟ್ಟು, ಏಮ್ರಾ ಬಜರಂಗಿ ఇప్పుడు ఏం చేస్తావుడా తమ్ముడు ಅಂದ್ರು. ಯಾಕೋ? రామ జన్మభూమి వివాదం ఉండి, మండల విరోధం ఉండి. ಏನಪ್ಪರ ಮುಂಡೆ ಗಿಂಡೆ ಅಂತೀರ? ఉండి అలా కళ్ళ ಕೇಳ ಇಲ್ಲಿ. ఇప్పుడు ಎಪ್ಪಡೋ ರಾಷ್ಟ್ರೀಯ ರಂಗಂ ಉರುಳುತ್ತದೆ ಅಂತ ಗೊತ್ತಿಲ್ಲದೆ ಚಿಂತೆ ಮಾಡ್ತಾ ಇರೋವಾಗ ಅವರೇ ಇಲ್ದೇ ಇದ್ರೆ ಇದೇ ಸಾಕು ಅಂತ ಇನ್ಯಾರಾದ್ರೂ ಇರೋ ಕುರ್ಚಿನೇ ಕಿತ್ಕೊಂಡ್ಬಿಟ್ರೆ ಈ ಸಾರಿ ಆಲ್ಟಿ ಪೇಲೆ ಆಗಿಬಿಟ್ಟು ನೀವು ಪೋಸ್ಟ್ ಮಾರ್ಟಮ್ಗೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು. ವಾ 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 ವಾ, ಏನ್ ತಲೆ ರೀ ನಿಮ್ದು ಅಪಾರ, ತುಂಬಾ ತಲೆ, ಭಾರಿ ತಲೆ. ಇವಾಗ ವಾಪಸ್ ಹೋಗು, ಬರ ಎಲೆಕ್ಷನ್ ಟೈಮ್ಗೆ ಬಾ. ಅಲ್ಲಿ ಗಂಟ ನಿಮ್ಮ ಅಮ್ಮ ಅವ್ರನ್ನ ಕಂಡು ವಿಚಾರನ ನಂತಾವಲ್ದೇನೆ ಊರ್ನವ್ರು ಯಾರ್ ತಾವನೋ ಬಾಯ್ ಬಿಡಬೇಡ. ತಗ 10 ರೂಪಾಯಿ ಮಾಡಕ್ಕ. ಆಯ್ತ್ರಪ್ಪರ, ನಿಮ್ಮಾಣೆ ಬಿಡಕಿಲ್ರಿ. ನನ್ನಾಣೆ ಇಡಬೇಡ ಕಂಡ್ಲ, ನಿನ್ನಾಣೆ ಇಟ್ಕೊಳಪ್ಪ. ನಂಗ್ ಗೊತ್ತು ಕಂಡ್ಲ, ನೀನೊಬ್ಬ ನಿಯತ್ತಿನ ನನ್ ಮಗ ಅಂತ ಗೊತ್ತು ಕಂಡ್ಲ. ನಿಮ್ಮನ್ನೇ ನಂಬಿರೋ ನಾಯಿ ನನ್ ಮಗ ಕಣ್ರಿ ಅಪ್ಪ. ನಾನ್ ನಾಯಿ ಗೊತ್ತು ಬೋಡ್ಲ. ಬರ್ತೀನ್ರಿ ಅಪ್ಪ. ಶರಣ್ರಿ ಅಪ್ಪ, ನಮಸ್ಕಾರ ಕಣ್ರಿ ಅಪ್ಪ. ಇವನೊಬ್ಬಪ್ಪ ಅಂದ, ಇರ್ಲಿ. ಓಹೋ, ಏನ್ ಗುರುವೆ, ಹೇಳ್ದೆ ಕೇಳದೆ ವಾರಗಟ್ಲೆ ಊರ್ ಬಿಟ್ಬಿಟ್ಟಿದ್ರಿ? ನಾ ಊರಾಗಿರಲ್ಲಪ್ಪ. ಯಾಕ್ರಿ ಇರಲ್ಲ? ಏನೋ ಸ್ವಲ್ಪ ಗಲಾಟೆ ಕಡಿಮೆ ಆಯ್ತು ಅಂತ ಈ ಕಡೆ ಬಂದೆ. ಗಲಾಟೆ ಜಾಸ್ತಿ ಇದ್ರೆ ನಾನು ಯಾಕಪ್ಪ ಬರ್ತಿದ್ದೆ? ಊರ ಗಲಾಟೆ ಅದ, ನಾನು ಇರಲ್ಲಪ್ಪ. ಯಾಕಿರಲ್ಲ? ಮಹಾಜನಗಳು ನನ್ನ ಬಗ್ಗೆ ಅನುಕಂಪ ಪಡ್ತಾರೆ. ಹೇಗೆ? ಅಯ್ಯೋ, ನಮ್ಮ ಸಾವುಕಾರ ಬಜರಂಗಿ ಅವ್ರು ಇದ್ದಿದ್ರೆ ಗಲಾಟೆನೇ ಆಗ್ತಿರ್ಲಿಲ್ಲ. ಅವ್ರು ಹಿಂಗ್ ಹೋಗಿಬಿಟ್ಟ ಗಲಾಟೆ ಶುರುವಾಯ್ತು ಅಂತ. ನೋಡ್ಲಾ, ಇದ್ರೂ ಮರ್ವಾದೆ, ಹೋದ್ರು ಮರ್ವಾದೆ. ತಲೆ ರೀ ನಿಮ್ದು, ಭಾರಿ ತಲೆ ನಿಮ್ದು. ಈಗೇನೋ ಸ್ವಲ್ಪ ಆಸ್ಪತ್ರೆ ಬಾಗ್ಲು, ಅಂಗಡಿ ಬಾಗ್ಲು ತೆಗೆದವೆ. ಪೊಲೀಸ್ ಸ್ಟೇಷನ್ 24 ಗಂಟೆ ಓಪನ್ ಆಗೈತೆ ಅಂತ ತಿಳ್ಕೊಂಡ್ ಬಂದಿದ್ದೀನಪ್ಪ. ಆಹಾ, ಈಗ ಹ್ಮ್. ಸರಿ,
ನಿಮ್ ಜೊತೆಗೆ ಯಾರು ಬಂದಿದ್ರು? ಅದೇ ಅವಳು ದುಬೈಯಿಂದಲ ಬಂದು ಅಂತ ಹೇಳಿದಲ್ಲ ಅವತ್ತು ಕ್ಯಾಬ್ರೆ ಗಂಟು. ಓಹೋ, ಮಿಸ್ ಸುಲೋಚನಾ. ಮತ್ತೆ ಒಬ್ಬರೇ ವಾಪಸ್ ಬಂದಿದ್ದೀರಿ? ಬರೋವಾಗ ದಾವಣಗೆರೆ ಬೈಪಾಸ್ ನಲ್ಲಿ ಬಸ್ ಪಾಸ್ ಆದಾಗ ಏನ್ರಿ ನೀವು ಬಸ್ಸಲ್ಲಿ ಹೋಗಿದ್ರಾ? ಎಡವಟ್ಟಾಗೋಯ್ತು. ಹೋಗವಾಗ ಏರೋಪ್ಲೇನ್ ನಲ್ಲಿ ಹೋಗಿದ್ದೆ. ಯಾರ ಏರೋಪ್ಲೇನ್ ಅಲ್ಲಿ? ಅದೇ ಬಿರ್ಲಾ ಕಂಪನಿಯವರದ್ದು ಹರಿಹರದಿಂದ ಆಚೆಗೆ ಐತಲ್ಲೋ, ಅವ್ರು ಏರೋಪ್ಲೇನ್ ಕಳಿಸಿದ್ರು ನೀವು ಬರ್ಬೇಕು ಅಂತ. ಅವರು ನಮ್ಗೆ ಬಹಳ ಹಳೆ ಸ್ನೇಹ. ಓ, ನೀವು ಬಿರ್ಲಾ ಫ್ಯಾಕ್ಟರಿ ಏರೋಪ್ಲೇನ್ ಅಲ್ಲಿ ಹೋಗಿದ್ರಾ? ಅಯ್ಯೋ ನನ್ನ ಮಗನೇ, ನನ್ ಕಂಡ್ರೆ ಅವ್ರಿಗೆ ಬಹಳ ಪ್ರೇಮ ಕಂಡ್ಲ. ಅದೇ ಯಾಕ್ರಿ? ಅವ್ರಿಗೆ ಫ್ಯಾಕ್ಟ್ರಿ ಹಾಕಕ್ಕೆ ಜಾಗ ನಾನೇ ಅಲ್ವೆಲ್ಲ ಕೊಡ್ಸಿದ್ದು. ನಮ್ಮ ಅಜ್ಜವ್ರದ್ದು ಕಂಡ್ಲ ಅಷ್ಟು ಜಾಗಗಳು. ಹೌದೇನ್ರಿ? ಬರೇ 350 ರೂಪಾಯಿ ಕೊಡ್ಸಿದ್ದೆ. ಅದಕ್ಕೆ ಕೃತಜ್ಞತೆ ಇಟ್ಬಿಟ್ಟು ಏರೋಪ್ಲೇನ್ ಕಳಿಸಿದ್ರು, ಹೋಗಿದ್ದೆ. ಸರಿ, ಅಲ್ಲಿ ಹೋಗಿ ಏನೇನ್ ನೋಡಿದ್ರಿ? ಏನ್ ನೋಡಕ್ಕಾಗತ್ತ, ಏನೇನೂ ಆಗ್ಲಿಲ್ಲ ಕಂಡ. ಯಾಕ್ರಿ? ಎಲ್ಲಿ ನೋಡಿದ್ರು ಮಂಡಲ್ ವರದಿ ಗಲಾಟೆ, ಎಲ್ಲಿ ನೋಡಿದ್ರು ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಗಲಾಟೆ, ಇದ್ರ ಜೊತೆಗೆ ನಮ್ಮೂರ್ ಸಣ್ಣ ಪುಟ್ಟ ಜಾತ್ರೆಗಳ ಗಲಾಟೆ. ಹಿಂಗಾಗ್ಬಿಟ್ಟು ನಮ್ ಯಾತ್ರೆ ಎಲ್ಲ ಅಲ್ಯೂಮಿನಿಯಂ ಪಾತ್ರೆ ಆಗ್ಬಿಟ್ಟೈತೆ ಕಂಡ. ಹಂಗಾಗಿ ವಾಪಸ್ ಬರೋವಾಗ ಒಂದು ತಮಿಳ್ನಾಡು ಬಸ್ ಬಂತು ಕಂಡ. ನಮ್ ಕರ್ನಾಟಕದ್ದು ಹತ್ಕೊಂಡ್ಬಿಟ್ಟೆ, ಭಾಷೆ ಅಲ್ಲಿ ಬಾಧ್ಯ ಆಗ್ಬಿಡ್ತು. ಬರೋವಾಗ ಹಿರಿಯೂರ್ಗೂ ಆ ಶಿರಾಕು ಮಧ್ಯ ಆದಿವಾಲ ಆಯ್ತಲ್ಲ, ಅಲ್ಲಿ ಟೀ ಕುಡಿಯಕ್ ನಿಲ್ಲಿಸ್ಬಿಟ್ಟ, ಇಳಿದು ಬಿಟ್ಟೆ ಕಂಡ. ಒಂದು ಸಣ್ಣದೊಂದು ತಮಿಳ್ನಾಡಿಗೆ ಬಂದಂಗಾಯ್ತು. ಇಳಿದು ಕೂಡಲೇ ಅಲ್ಲಿ ತಮಿಳ್ನಾರಲ್ಲ, ವಾಂಗ ಅಣ್ಣೆ ನಮ್ಮ MCR ಸ್ನೇಹಿತರಿಂಗ ನಿಂಗ ವಾಂಗ ಹೆಂಗ வீட்டுல சாப்பாடுங்க ಅಂತ ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ರು. ನಾನು ಹೇಳ್ದೆ, ಇರೋದು ಒಂದು ಹೊಟ್ಟೆಪ್ಪ, ಎಲ್ಲಾರ ಮೊದಲು ತಿನ್ನಕ್ಕಾಗಲ್ಲ ಅಂದೆ. ಒಂದ್ ತಟ್ಟೆ ತಂದು ಇಟ್ಬಿಟ್ಟು ಮನೆಗೆ ಒಂದೊಂದು ತುತ್ತು ತಗೊಂಬಂದ್ ಹಾಕಿದ್ರು ಕಂಡ. ಜನಗಳು ಬಹಳ ದಿವಸದಿಂದ ನಮ್ ದೇಶದಲ್ಲಿ ಬದುಕವ್ರೆ, ಇರ್ಲಿ ಅವ್ರದ್ದು ಋಣ ಅಂತ ತಿಂದ್ಕೊಂಬಂದೆ. ಅವ್ರಿಗೊಂದ್ ಮಾತು ಹೇಳಿ ಬಂದೆ. ಏನಂತ ಹೇಳಿದ್ರಿ? ನೀವ್ ಎಂದೆಂದಿಗೂ ಕನ್ನಡಿಗರಾಗಿರಿ ಅಂತ. ನಾನು ಹೇಳಿ ಬಂದ್ಮೇಲೆ ಟೂರಿಂಗ್ ಟಾಕೀಸ್ ಅಲ್ಲಿ ಕನ್ನಡ ಸಿನಿಮಾ ನೋಡ್ತಾವ್ರೆ ಕಂಡ ಈಗ ಅವರು. ಅದ್ ಸರಿ, ಇದ್ದಕ್ಕಿದ್ದ ಹಾಗೆ ಡೆಲ್ಲಿಗೆ ಹೋದ ಕಾರಣ ನೀವು? ಈ ಸಾರಿ ಕನ್ನಡ ರಾಜ್ಯೋತ್ಸವನ ಡೆಲ್ಲಿ ರಾಜಕೀಯ ದುರ್ಯಂಡ್ರು ಅಲ್ಲಿ ಕೆಂಪುಕೋಟೆ ಮುಂದೆ ನನಗೆ ಸನ್ಮಾನ ಮಾಡಬೇಕು ಅಂತೇಳಿ ಫಾರಂ ಮಾಡಿಬಿಟ್ಟು. ಏನು ಫಾರಂ ರೀ ಅದು? ಹೈಬ್ರಿಡ್ ಕೋಳಿ ಫಾರಂ. ನನ್ನ ಮಗನೇ, ನಂಗೆ ಗೊತ್ತು. ಸರಿ, ಮುಂದಕ್ಕೆ ಹೇಳಿ. ಫಾರಂ ಮಾಡಿಬಿಟ್ಟು ಬರೀ ರಂಬಾಟೆಗಳನ್ನ ಓಪನ್ ಮಾಡಿಕೊಂಡು 3 ದಿನ ಯೋಚನೆ ಮಾಡಿದ್ರಂತೆ. ಏನಂತ ಯೋಚನೆ ಮಾಡಿದ್ರಂತೆ? ಕರ್ನಾಟಕಕ್ಕೂ ಡೆಲ್ಲಿಗೂ ಬಹಳ ಬೇಕಾದ ಮನಸ್ಸ ಬಜರಂಗಿ. ರಾಜಕೀಯದ ಏಣಿ ಇದ್ದಂಗೆ ಪಾರ್ಟಿ ಯಾವ್ದಾದ್ರೂ ಏನು, ಪಕ್ಷಪಾತ ಇಲ್ಲದೆ ಓಡಾಡೋ ಒಬ್ಬ ನಿಷ್ಠಾವಂತ ಏಜೆಂಟು. ಇವತ್ತಿನ ಕರ್ನಾಟಕದ ರಾಜಕೀಯದ ಬದಲಾವಣೆಗೆ ಚಲಾವಣೆಗೆ ಮುಖ್ಯವಾದ ಕಾರಣ ಕರ್ತರು. ಯಾವ ರೀತಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಮಾಡ್ತಾ ನಿದ್ವ ಮನಿಕೊಂಡ್ಬಿಟ್ರು. ಓಹೋ, ಮುಂದೆ ಸರ್ಕಾರದವ್ರು ಕೊಡ್ಲಿ ಅಂತ ತೀರ್ಮಾನ ಮಾಡಿ ಮಲೆಕೊಂಡ್ರು ಅಂತ ಕಾಣುತ್ತೆ. ನನ್ನ ಮಗನೇ, ಹಿಂದಿನ ಸರ್ಕಾರದವ್ರಿಗೆ ನಮ್ಮಂತವ್ರು ನೋಡ್ಕಕ್ ಆಗ್ತಿಲ್ಲ ಅಂದ್ಮೇಲೆ ಮುಂದಿನ ಸರ್ಕಾರದವ್ರು ಏನ್ಲಾ ಮಾಡ್ತಾರೆ. ಅಷ್ಟೊತ್ತಿಗೆ ನಾನು ಸತ್ಯಗೆ ಹೋಗ್ಬಿಟ್ಟಿರ್ತೀನಿ ಕಂಡ. ಆಗ ನೋಡ್ರಿ, ಏನನ್ಯಾಯ. ನಿಮ್ಮಂಥವ್ರಿಗೆಲ್ಲಾ ಪ್ರಶಸ್ತಿ ಕೊಡ್ತಾರೆ, ಈ ನಾಟಕ ರಂಗ ಕಲಾವಿದರನ್ನೇ ಮರ್ತು ಬಿಟ್ಟಿದಾರಲ್ರಿ. ಮರೆತಿದ್ರು ಕಂಡ, ನಾವು ಜ್ಞಾಪ್ತಿ ಮಾಡ್ತೀವಿ. ಇನ್ನು ಹೊಸದಾಗಿ ಬಂದವ್ರೆ ಮುಖ್ಯಮಂತ್ರಿಗಳು. ಈ ಆಳೊಬ್ರಾರು ಹೇಳ್ಬೇಕೋ ಬೇಡ, ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿಲ್ಲ ಅಂತ. ಅವರು ನಿದ್ಗಣ್ಣಾಗಿದ್ರು, ಇವರು ಬಿದ್ಗಣ್ಣಾಗಿದ್ರು. ನಮ್ಮಂತರ ಟೆಲಿಗ್ರಾಮ್ ಮಾಡಿದಾಗ ಎಚ್ಚರ ಬಂತು. ಕರೆದು ಕ್ಯಾಕರ್ಸ್ ಮುಗಿದು ಕೊಡ್ಸಿಲ್ವೇ ಅಂದ. ಈಗ ನಮ್ಮ ಮುಖ್ಯಮಂತ್ರಿಗಳು ಬಹಳ ಮುಂದುವರೆದವ್ರೆ ಕಂಡ. ಈಗ ಹೋಗಲಿ ಬಿಡ್ರಿ, ಮರಣೋತ್ತರ ಪ್ರಶಸ್ತಿ ಕೊಡ್ತಾರ ನಿಮ್ಗೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈಗ ನೋಡಿ, ನಮ್ ಕರ್ನಾಟಕದಲ್ಲಿ ಇರುವಾಗ ಕ್ಯಾರೇ ಅನ್ನೋಲ್ಲ. ಸತ್ತ ತಕ್ಷಣ ಸಾಕ್ಷ್ಯಚಿತ್ರ ಮಾಡಿ ಸಂತಾಪ ಸೂಚಕ ಸಭೆಯಲ್ಲೇ ಸನ್ಮಾನ ಸೂಚಕ ಸಭೆನೂ ಮಾಡ್ತಾ ಇಲ್ವಾ? ನನ್ನ ಮಗನೇ, ಹಂಗಾಗದೆ ಇರ್ಲಿ ಅಂತಲೇ ಅಲ್ವೇನ್ಲ ನಾನು ಇಂಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ಬಂದಿದ್ದು. ಅಯ್ಯೋ ರಾಮ, ನೀವು ಡೈರೆಕ್ಟ್ ಆಗಿ ಹೋದ್ರಿ, ಆದ್ರೆ ಅಲ್ಲಿಗೆ ಬಂದಿದ್ದ ನೆಲ್ಸನ್ ಮಂಡೇಲಾರವರನ್ನ ನೋಡಿದ್ರ? ಅಯ್ಯೋ ನನ್ನ ಮಗನೇ, ನಾನು ಮಂಡಲ ಜೈಲಿನಲ್ಲಿ ಇಬ್ರು ಒಟ್ಟಿಗೆ ಫುಟ್ಬಾಲ್ ಆಡ್ತಿರ್ಲ್ವೇ ಅಂದ. ಮೊನ್ನೆ ಅವ್ರ ಭಾಷಣ ಮಾಡುವಾಗ ಟೆಲಿವಿಷನ್ ನಲ್ಲಿ ಅವ್ರ ಹಿಂದ್ಗಡೆ ನಿಂತಿದ್ಯಾರು? ಕೋಟ್ ಹಾಕೊಂಡು ನಾನೇ. ಅದು ಹೌದೇನೋ? ಟೋಪನ್ ಹಾಕಿದ್ರು ಅವತ್ತು ನನಗೆ, ಅದಕ್ಕೆ ಗೊತ್ತಾಗ್ಲಿಲ್ಲ ನಿನ್ಗೆ ನಾನು ಯಾರು ಅಂತ. ಅಂದ್ರೆ ನೀವು ಜೈಲಲ್ಲಿದ್ರ? ಒಂದ ಎರಡ ಎಷ್ಟು ಕಡೆ ಜೈಲ. ಬಳ್ಳಾರಿ ಜೈಲು, ಬೆಳಗಾಂ ಜೈಲು, ಗುಲ್ಬರ್ಗಾ ಜೈಲು. ಅಯ್ಯೋ ಶಿವ. ನೀವ್ಯಾಕೆ ಹೋಗಿದ್ರಿ ಅಲ್ಲಿಗೆ? ಯಾಕೆ ಅಂದ್ರೆ ನಾನು ಎತ್ತಿಲ್ವೇ ಅಲ್ಲ ಕೈನ. ಯಾರಿಗೆ? ಸುಮಂಗಲಿಯರಿ ಸೆಂಟ್ರಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ಗೆ. ನಾನು ಏನೋ ಅರ್ಥ ಮಾಡ್ಕೊಂಡು ಬಿಟ್ಟೆ. ಏನ್ ಅರ್ಥ ಮಾಡ್ಕೊಂಡೆಲ್ಲ? ನೀವು ನಮ್ಮ ಸ್ವತಂತ್ರ ಭಾರತದ ಹೋರಾಟದಲ್ಲಿ ಭಾರತ ಮಾತಾ ಕಿ ಜೈ ಅಂತ ಕೈ ಎತ್ತಿದ್ರ ಅಂತ. ಗಾಂಧಿ ಕಾಲದಲ್ಲಿ ಹುಟ್ಟಿದ್ರೆ ನಾನು ಅದೇ ಕೆಲಸ ಮಾಡ್ತಿದ್ದೆ ಕಂಡ. ಪ್ರಯತ್ನ ಪಟ್ಟು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿನಾದ್ರೂ ಗಿಟ್ಟಿಸಿದ್ರೆ
ಮೊನ್ನೆ ಮಂಡೇಲ ಅವ್ರಿಗೆ ಕೊಟ್ಟ ಭಾರತ ರತ್ನ ಪ್ರಶಸ್ತಿನೇ ನನಗೂ ಕೊಡ್ತೀನಿ ಅಂದ್ರು. ನಾನೇ ಅದ್ ಯಾವ ಮಾಡ್ಬಿಡ್ರಿ ಬೇಡ ಅಂದೆ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲೇ ನಿಮ್ಮನ್ನ ಸನ್ಮಾನಿಸ್ಬೇಕಾಗಿತ್ತು ಕಣ್ರಿ. ಈಗ ಬಂದಿರೋರಲ್ಲ ಹೊಸಬ್ರು, ಅವ್ರಿಗೆಲ್ಲ ನನ್ ಏಕ್ತಿ ತಿಳಿಯಲ್ಲ. ಯಾಕೆಂದ್ರೆ ಅವ್ರು ಏಕ್ತೀನಿ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ನನ್ ಏಕ್ತಿ ಅವ್ರಿಗೆ ಹೆಂಗ್ಲ ಗೊತ್ತಾಯ್ತದೆ. ಅದು ಅಲ್ಲದೆ ಇಲ್ಲಿ ತಗೊಂಡ್ರೆ ಬರೀ ಕನ್ನಡ ಪೇಪರ್ನಾಗೆಲ್ಲ ಸುದ್ದಿ ಬರ್ತದೆ. ಅದು ಡೆಲ್ಲಿನಲ್ಲಿ ತಗೊಂಡ್ರೆ ಇಂಟರ್ನ್ಯಾಷನಲ್ ಆಲ್ ಇಂಡಿಯಾ ರಿಕಾರ್ಡಿಂಗ್ ಆಗಿ ಇಂಗ್ಲಿಷ್ ಪೇಪರ್ ನಲ್ಲಿ ಬರ್ತದೆ. ಅಲ್ರಿ, ಅಷ್ಟು ಅಭಿಮಾನ ಇಟ್ಟು ನಿಮ್ಮನ್ನೇ ನಂಬಿದ್ದ ಸುಲೋಚನಾ ಮಿಸ್ ಆದ ಬಗ್ಗೆ ಪೊಲೀಸ್ಗಾದ್ರೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಓಡಾವ ಅಂತಲೇ ಓದೆ ಕಂಡ್ಲ. ಆದ್ರೆ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬ್ರು ಏನಂದ್ರು ಗೊತ್ತಾ? ಏನಂದ್ರು? ಏನು ಬಜರಂಗಿ ಇಷ್ಟು ಸಣ್ಣ ವಿಷಯಕ್ಕೆ ಇಲ್ಲಿ ಗಂಟ ಬಂದ್ಬಿಟ್ಟಿದೀಯಾ? ದೇಶನೇ ಹತ್ತಿ ಉರಿತಾ ಇದೆ. ನಿನ್ನಂಥ ದೊಡ್ಡ ಲೀಡರ್ಗಳು ಆ ದೇಶ ಉಳಿಸೋದ್ ಬಿಟ್ಟು ತೀರಾ ನಿಮ್ ಹೆಂಡ್ರನ್ನ ಉಳಿಸೋದಕ್ ಬಂದಿರೋ ಸರಿಯಲ್ಲ. ನಿನ್ ಹೆಂಡ್ರ ಚಿಂತೆ ನೀನ್ ಬಿಡು, ದೇಶ ನೀನ್ ನೋಡ್ಕೋ, ನಿನ್ ಹೆಡ್ತಿನ ನಾವೆಲ್ಲಾ ಸೇರಿ ನೋಡ್ಕೋತೀವಿ, ನಾವ್ ಬಹಳ ಜನ ಇದೀವಿ ಅಂದ್ರು. ಎಷ್ಟು ವಿಶಾಲ ಮನೋಭಾವನೆ ನಮ್ ಕಮಿಷನರ್ ಸಾಹೇಬ್ರಿಗೆ. ಸಂಪಗಣ ಪೊಲೀಸ್ನವ್ರು ಬರ್ತಾವ್ರೆ. ಜೊತೆಲಿ ಯಾರೋ ಹೆಂಗಸರು ಕನ್ನಡದಲ್ಲಿ ಮಾತಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬರ್ತಾವ್ರೆ. ಕೈಯಲ್ಲಿ ಬೇಡಿ ಬೇರೆ ಐತೆ. ಇವ್ರು ಹೇಳಕ್ ಬರಕ್ಕಿಲ್ಲ ಕೆಪರ್ ನನ್ ಮಗ. ಅವಳು ಪ್ರತಿಮಾ ಬೇಡಿ ಇರ್ಬೇಕಂಡ್ಲ. ಪ್ರತಿಮಾ ಬೇಡಿ ಅಲ್ಲ ಸಾವ್ಕಾರ್ರೆ, ಪೊಲೀಸ್ನವ್ರ ಬೇಡಿ. ಸ್ವಲ್ಪ ತಡ್ಕೋ, ಏನೋ ಎಡವಟ್ಟಂಗ ಆಗ್ತಾ ಇದೆ. ಸುಲೋಚನೆ ಎಳ್ಕೊಂಬಂದಿರ್ಬೇಕು. ಇರ್ಲಿ. ಏ ಸಂಪಂಗಿ. ಏನ್ ಗುರುವೆ? ಏನಿಲ್ಲ ಕಣ್ಣ, ಅವಳಿಗೆ ಜಾಮೀನ್ ಕೊಡ್ತೀಯ ಅಂತ ಕೇಳಕ್ ಬರ್ತಾ ಇರ್ಬೇಕು ಪೊಲೀಸ್ನವರು. ಅಯ್ಯೋ ರಾಮ, ಅವಳಿಗೆ ಯಾಕ್ರಿ ಜಾಮೀನು? ಎಲ್ಲೋ ತಪ್ಪಿಸ್ಕೊಂಡು ಹೋದ್ ಅಂದಿದ್ರಿ. ತಪ್ಪಿಸ್ಕೊಂಡು ಹೋದ್ಲು. ಆಮೇಲೆ ಯಾವ್ದೋ ಭಜನೆ ಲಾಡ್ಜಿನ ಕ್ಯಾಬ್ರೆ ಮಾಡಕ್ಕೂ ಸಿಗಾಕೊಂಡಿರ್ಬೇಕು. ಅದಕ್ಕೆ ಈ ದೇಶದಲ್ಲಿ ನನ್ನನ್ ಬಿಟ್ರಿ ಬೇರೆ ಯಾರಿದಾರಪ್ಪ? ಅದಕ್ಕೆ ನನ್ನ ಹತ್ರ ಜಾಮೀನ್ ಕೇಳಕ್ ಬಂದಿರ್ಬೇಕು. ಬರ್ತಾ ಇರೋ ಪೊಲೀಸ್ನವ್ರು ಯಾರೋ ಹೊಸಬ್ರಿ ತಂಗವ್ರಿ. ಕೇಳಿದ್ರೆ ಹೊಸ ಡೈಲಾಗ್ ನಲ್ಲಿ ಹೇಳ್ಬಿಡು, ಡೆಲ್ಲಿಗೆ ಹೋಗವ್ರೆ, 3 ತಿಂಗಳು ಬರಕ್ಕಿಲ್ಲ ಅಂತ ಫಿನಿಶ್ ಮಾಡ್ಬಿಡೋದ್ನ. ನಾನು ಇತ್ಲು ಭಾಗದಲ್ಲಿ ಹೋಗ್ತೀನಿ, ಗೊತ್ತಾ ಪಕ್ಕಕ್ಕೆ? ಅಯ್ಯೋ, ಇತ್ತಲು ಪೊಲೀಸ್ನವ್ರ ಸಾವ್ಕಾರ್ರೆ. ಏನಂದ? ಬರೀ ಹಿತ್ಲಲ್ ಮಾತ್ರ ಅಲ್ಲ ಸಾಹುಕಾರ್ರೆ, ಪೊಲೀಸ್ನವರು ನಿಮ್ ಮನೇನ ಮುತ್ತಿಗೆ ಹಾಕಿದ್ದಾರೆ. ಏನ ನನ್ನೇ ಎದುರಿಸ್ತಾವಳೆ? ಯಾವಾಗ ಬಂದೆ? ಏನ್ ಸಮಾಚಾರ? ಹೌದು, ನೀ ಹೆಂಗ್ ಬಂದೆ ಇಲ್ಲಿಗೆ? ಪೊಲೀಸ್ ಜೀಪಲ್ಲಿ. ಅದು ನಾನೇ ಕಳಿಸಿ ಅಂತ ಹೇಳಿ ಬಂದಿದ್ದೆ. ಎಲ್ಲಾರು ಸಿಕ್ರೆ ಪಾಪ ಪರದೇಶಿ ಕರ್ಕೊಂಬಂದ್ಬಿಡಿ, ಹುಡುಗಿ ಹೊಸಬ್ಳು ಊರಿಗೆ ಅಂತ. ಯಾಕೆ? ನನಗ್ ಭಯವಾಗುತ್ತೆ ಅಂತನಾ? ನಿನಗೋಸ್ಕರ ಈ ಬಳೆ ತಂದಿದ್ದೀನಿ. ನಾವ್ ಈ ಕಬ್ಬಣ ಬಳೆ ಹಾಕೊಂಡ್ ರೂಢಿ ಇಲ್ವಲ್ಲ, ನಮ್ದೇನು ಚಿನ್ನದ ಡಾಲರ್ ಹಾಕೊಂಡು ಅಡ್ಡಾಡೋರು ನಾವು. ಸಾಕು, ಬಾಯ್ ಮುಚ್ಚು. ಏನ್ರಿ ಇದು? ಅದು ನನ್ ಮೇಲೆ ಪ್ರೀತಿ ಹೆಚ್ಚಾಗೈತೆ, ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಪೊಲೀಸ್ನವ್ರ ಕರ್ಕೊಂಬಂದ್ ಎದುರಿಸ್ತಾವಳೆ. ನನ್ ಮೇಲೆ ಪಾಪ. ಭಜರಂಗಿ, ನಿನ್ ಮೇಲೆ ನನ್ನ ಕೋಪ ಮಾತ್ರ ಅಲ್ಲ, ನೀನೊಂಥರ ಪಂಚರಂಗಿ. ಅಷ್ಟೇ ಅಲ್ಲ, ನವರಂಗಿ ಕೂಡ. ರಾಜಕೀಯದ ಸೋಗಿನಲ್ಲಿ ಸಾರ್ವಜನಿಕರನ್ನ ವಂಚಿಸಿ, ರಾಜಕಾರಣದ ವಿಚಾರದಲ್ಲಿ ಅಪಪ್ರಚಾರ ಮಾಡಿ, ರಾಷ್ಟ್ರದ್ರೋಹಕ್ಕೆ ಕುಮ್ಮಕ್ಕು ಕೊಟ್ಟು, ಕೋಮು ಗಲಭೆ ಎಬ್ಬಿಸಿ, ಕರ್ನಾಟಕದ ಶಾಂತಿ ಪ್ರಿಯರಿಗೆ ಭ್ರಾಂತಿ ಉಂಟು ಮಾಡಿ, ಅಪರಿಚಿತಳಾಗಿ ಬಂದ ನನಗೆ 20 ಲಕ್ಷ ರೂಪಾಯಿ ನುಂಗು ಹಾಕಿ, ಕೈ ಕೊಟ್ಟು ಬೆಂಗಳೂರು ಕ್ಲಬ್ನಲ್ಲಿ ಕೂರಿಸಿ ತಪ್ಪಿಸಿ ಓಡ್ ಬಂದಿಯಲ್ಲ, ಮರ್ತ್ ಹೋಗಿರ್ಬೇಕು ನಿನಗೆ. ಅದನ್ನೇ ಆಧಾರವಾಗಿಟ್ಕೊಂಡು ನಿನ್ನನ್ನು ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ಅಂದರೆ ನೀನು? ನಾನು. ನನ್ನ ಗುರುತು ಅಷ್ಟು ಸಾಧಾರಣವಾಗಿ ನಿನಗೆ ಹತ್ತಲ್ಲ. ಈಗ ನೆನಪು ಮಾಡ್ಕೊ, XMLA ಅಳಗಂಜಿಯವರ ಹೆಂಡತಿನ ಕಿಡ್ನಾಪ್ ಮಾಡ್ತಿರೋವಾಗ 5 ವರ್ಷದ ಒಂದು ಹೆಣ್ಣು ಮಗು ಅಳ್ತಾ ನಿಂತಿದ್ದಾಗ ಎತ್ಕೊಂಡು ಹೋಗಿ ಹುಬ್ಳಿಯಲ್ಲಿ ನನ್ನನ್ನು ಮಾರ್ದಿಯಲ್ಲ, ಅವಳೇ ನಾನು. ಲೋಕಾಯುಕ್ತದ ಆಫೀಸರ್ ಇನ್ಸ್ಪೆಕ್ಟರ್. ಅರೆಸ್ಟ್ ಹಿಮ್. ಇಲ್ಲ ಇವಳ ಅಲ್ಲ, 100-200 ತಿನ್ನ ಜವಾನ್ರನ್ನೋ ಇಲ್ಲ ಅಧಿಕಾರಿಗಳನ್ನು ಅಲ್ವಾ ಹಿಡಿಬೇಕಾದ್ದು? ಏನ ಸಂಪಂಗಿ, ಹೋಗಿ ಹೋಗಿ ನನ್ನ ಹಿಡಿಯೋದು? ಶಟ್ ಅಪ್. ಅವರನ್ನು ಬಿಡಲ್ಲ, ನಿನ್ನನ್ನು ಬಿಡಲ್ಲ. ಅವಕಾಶ ಸಿಕ್ಕರೆ ಇಷ್ಟೇ ಅಲ್ಲ, ನೋಡ್ತಾ ಇರು. ವರ್ಗಾವಣೆ ಹೆಸರಲ್ಲಿ ಲಕ್ಷಗಟ್ಲೆ ಹೊಡೆಯೋ ಶಾಸಕರನ್ನ, ಬ್ಯಾಗ್ನಲ್ಲಿ ಬಾಬ್ತು ತುಂಬಿಕೊಂಡು ಪಾರ್ಟಿ ಬದಲಾಯಿಸೋರ್ನ, ಕುರ್ಚಿಯಿಂದಲೇ ಖರ್ಚು ಕೇಳೋ ಖದೀಮರ್ನ ನಿನ್ನ ಹಾಗೆ ಅರೆಸ್ಟ್ ಮಾಡ್ತೀನಿ. ಮೈಂಡ್ ಇಟ್. ಥ್ಯಾಂಕ್ ಯು ಮೇಡಮ್. ಅಲ್ಲ, ನನ್ನ ಮಕ್ಕಳು ಸೇರ್ಕೊಂಡು ನಂಗ್ ನೆತ್ತಿ ಮೇಲೆ ಎಣ್ಣೆಗೆ ಹಚ್ಚಿಬಿಟ್ರಲ್ಲಪ್ಪ.
ನೀ ಯಾಕ್ಲ ಆತ್ಲಾಗ ಹೋಗ್ತಾ ಇದೀಯಾ ಬೇವರ್ಷಿ ನನ್ನ ಮಗನೇ? ದೇವರ್ಷಿಗಳ ಸಹವಾಸ ಮಾಡಿದ ತಪ್ಪಿಗೆ ಅಪ್ರೂವರ್ ಆಗಿದ್ದೀನಿ. ಮಿಸ್ಟರ್ ಅಳಗಂಚಯ್ಯನವ್ರ ಬೇಲ್ ಮೇಲೆ ನಾನು ಇಲ್ಲೇ ಇರ್ತೀನಿ. ಟಾಟಾ. ಏನ್ಲ ನೀನು ಕೈ ಎತ್ತಿ ಬಿಟ್ಟಿಯಲ್ಲೋ ಬಾಟ ನನ್ ಮಗನೇ. ಒಬ್ನೇ ಹೆಂಗ್ಲಾ ಇಲ್ಲಿರ್ಲಿ? ನಿಮ್ಮಂಥವ್ರನ್ನ ಯಾರು ಕೈ ಹಿಡಿಯಲ್ಲ ಮಿಸ್ಟರ್ ಬುಲ್ಟಿನ್ ಬಜರಂಗಿ. ಕೇರ್ ಆಫ್ ಸೆಂಟ್ರಲ್ ಜೈಲ್, ಬೆಂಗಳೂರು, ಕರ್ನಾಟಕ. ಕಡೆಯಲ್ಲಿ ಒಂದು ಬುಟ್ಟಿಯಲ್ಲೋ ಬೇಕೂಪ. ಯಾವುದಪ್ಪ? ಸೇರಿಸ್ಕೊಳ್ಳ ಡೈಲಾಗ್ಸು. ಯಾವ ಡೈಲಾಗ್ ಅದು? ಭಾರತ ಆಲ್ ಇಂಡಿಯಾ ವರ್ಲ್ಡ್ ಮಾರ್ಕೆಟ್, ಅದೇ ನನ್ನ ಉಸಿರು ಅಲ್ವೇನ್ಲ. ಬರ್ತೀನಿ ಶಿವ, ಬರ್ತೀನಿ. ನಮಸ್ಕಾರ ಎಲ್ರಿಗೂ. ನಮ್ಮಿಂದ ಒಳ್ಳೇದಾದವ್ರಿಗೂ ಕೆಟ್ಟದಾದವ್ರಿಗೂ ಶರಣ ಕಂಡ್ರಪ್ಪ. ಬರ್ತೀನಿ. ಬರೋ ಗಂಟ ನಮ್ಮ ರಾಜಕೀಯ ಭದ್ರವಾಗಿರ್ಲಿ. ಅಕಸ್ಮಾತ್ ಲೂಸ್ ಆಗಿರ್ಲಿ, ಟೈಟ್ ಮಾಡಿಬಿಟ್ರಪ್ಪ. ಚೆಣ್ಣು.